ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮ್ಮ ಸಾಧಕರ ಮಾತು ಟೀಮ್ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆರ್ಮಿ ಅಂದರೆ ಭೂದಳ ಒಂದೇನಾ ಇರೋದು? ಆರ್ಮಿನಲ್ಲಿ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಈ ಥರ ಇದೆ. ಅದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಇಂಡಿಯನ್ ಏರ್ಫೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಿಸೆಂಬರ್ 3, 1971ಗೆ ವಾರ್ ಬ್ರೇಕ್ ಆಯಿತು. ಅಪ್ ಮಾಡಿದರೆ ಐ ಶುಡ್ ನಾಟ್ ಕಿಲ್ ಯು, ಸರೆಂಡರ್ ಆಗಿಬಿಟ್ಟಿದ್ದೀನಿ. ಸರೆಂಡರ್ ಆದರೆ ಯು ಆರ್ ನಾಟ್ ಎ ಎನಿಮಿ, ಯು ಆರ್ ಎ ಹ್ಯೂಮನ್ ಪರ್ಸನ್. ಟೇಕ್ ಆಫ್ ಮಾಡಿ ಸ್ವಲ್ಪ ಹೈಟ್ ಗೇನ್ ಮಾಡೋಷ್ಟೊಳಗನೆ ಅವರು ಶೂಟ್ ಮಾಡಿದ್ರು ಇವ್ರಿಗೆ. ನಮ್ಗೆ ನಾವು ಬಂಬಾರ್ಡಿಂಗ್ ಮಾಡಿ ಬಂದೇ ಅಂದಮೇಲೆ ಅವ್ರು ಸುಮ್ಕೊಂಡಂಗಿಲ್ಲ, ಅವ್ರೇನಾದರೂ ಮಾಡ್ಬೋದು. ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮ್ಮ ಸಾಧಕರ ಮಾತು ಟೀಮ್ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆರ್ಮಿ ಬಸಪ್ಪ ಅವ್ರದ್ದು ಇಂಟರ್ವ್ಯೂ ಆಗಾದ್ಮೇಲೆ ಮತ್ತೆ ನಾವು ಆರ್ಮಿ ಕಡೆ ನೋಡಲೇ ಇಲ್ಲ ಅಂತ ಒಂದಷ್ಟು ಜನ ಹೇಳಿದ್ರಿ. ಮತ್ತು ಯಾವ ಕಮಾಂಡೋಸು ನಿಮಗೆ ಸಿಗಲಿಲ್ವಾ ಅಥವಾ ಯಾವ ಸೈನಿಕರು ನಿಮಗೆ ಸಿಗಲಿಲ್ಲ ಅಂತ ಒಂದಷ್ಟು ಜನ ಕೇಳಿದ್ರಿ. ಯಾಕೆ ಮತ್ತು ಯಾವ ಆರ್ಮಿ ಆಫೀಸರ್ಸ್ನೂ ನೀವು ಇಂಪ್ರೂವ್ ಮಾಡಲಿಲ್ಲ ಅಂತ. ಪ್ಲಾನ್ ಇತ್ತು ಇಂಡಿಪೆಂಡೆನ್ಸ್ ಡೇಗೆ ತೊಗೋಬೇಕು ಅಂತ ಹೇಳಿ, ಹಾಗೆ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಸೊ ಇವತ್ತು ನಾವು ನಿಮಗೆ ಒಬ್ಬ ಆರ್ಮಿ ಆಫೀಸರ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಆರ್ಮಿ ಅಂದರೆ ಭೂದಳ ಒಂದೇನಾ ಇರೋದು? ಆರ್ಮಿನಲ್ಲಿ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಈ ಥರ ಇದೆ. ಅದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಇಂಡಿಯನ್ ಏರ್ಫೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಂಡಿಯನ್ ಏರ್ಫೋರ್ಸ್ನ ರೋಚಕ ಕಥೆಗಳು ನಿಮಗೆ ಗೊತ್ತಿದ್ದೇ ಇದೆ. ಅದರಲ್ಲೂ ಉರಿ ಮೂವಿ ನೋಡಾದ್ಮೇಲೆ ಒಂದಷ್ಟು ನಿಮಗೆ ಐಡಿಯಾ ಬಂದಿರುತ್ತೆ, ಅಂದರೆ ಎಷ್ಟು ರೋಚಕ ಆಗಿತ್ತು ಅಂತ ಹೇಳ್ಬಿಟ್ಟು. ಉರಿ ಏರ್ ಸ್ಟ್ರೈಕ್ ಎಷ್ಟು ರೋಚಕವಾಗಿತ್ತು ಅಂತ ಹೇಳ್ಬಿಟ್ಟು ಉರಿ ಮೂವಿನಲ್ಲಿ ನೋಡಿದ್ವಿ. ಯಾವ ರೀತಿ ತಯಾರಿ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಸೋಲ್ಜರ್ ಹೇಳ್ತಾರೆ. ಬನ್ನಿ ಆ ಸೋಲ್ಜರ್ನ ಅವ್ರ ಕಡೆಯಿಂದನೇ ನಾವು ಸೆಲ್ಫ್ ಇಂಟ್ರಡ್ಯೂಸ್ ಮಾಡಿಸೋಣ. ಯಾಕೆಂದರೆ ಅವ್ರದ್ದು ತುಂಬ ದೊಡ್ಡ ಸಾಧನೆ ಇದೆ. ಆ ಸಾಧನೆಯಲ್ಲಿ ನಾನು ಇಷ್ಟು ಏನಾದರೂ ಮರೆತರೂ ಕೂಡ ನಾನು ದ್ರೋಹ ಬಗ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಬೇಡ, ಅವ್ರ ಕಡೆಯಿಂದನೇ ಸೆಲ್ಫ್ ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟು ಅವರ ರೋಚಕ ಕಥೆಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಬನ್ನಿ, ನಾವು ಹೇಳಿದಂಥ ನಮ್ಮ ಸೋಲ್ಜರ್ ಮನೆಗೆ ಬಂದಾಯಿತು. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವ್ರ ಮಾತುಗಳಲ್ಲೇ ಕೇಳೋಣ. ನಾನು ಯಾವುದೇ ರೀತಿ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಇವತ್ತು. ಅವ್ರ ಮಾತುಗಳಲ್ಲೇ ಕೇಳೋಣ. ಅವರು ಯಾರು, ಎಲ್ಲಿ ಸರ್ವಿಸ್ ಕೊಟ್ಟರು, ಆಮೇಲೆ ಅವರ ಅನುಭವದ ಕಥೆಗಳೇನು, ಯಾವ ರೀತಿ ಅವರ ಲೈಫಲ್ಲಿ ಕೆಲವೊಂದು ಟಫ್ ಸಿಚುವೇಶನ್ಸ್ ಇತ್ತು, ಅವ್ರು ಸರ್ವಿಸ್ ಕೊಡಬೇಕಾದ್ರೆ ಯಾವ ರೀತಿ ಟಫ್ ಸಿಚುವೇಶನ್ಸ್ ಇತ್ತು, ಅದನ್ನು ಇವರು ಹೇಗೆ ಫೇಸ್ ಮಾಡಿದರು. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಇವತ್ತು ನಾವು ಸೋಲ್ಜರ್ನ ಮೀಟ್ ಮಾಡಿಸ್ತಾ ಇದ್ದೀವಿ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಆ ಸೋಲ್ಜರ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಜೈ ಹಿಂದ್. ನಮ್ಮ ವೀಕ್ಷಕರಿಗೆ ಇದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳಬೇಕು ನೀವು. ತಮ್ಮೆಲ್ಲರಿಗೂ ಮತ್ತು ತಮ್ಮೆಲ್ಲ ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ನನ್ನ ಕಡೆಯಿಂದ. ಈ ತಾವೇಳ್ದಾಗೆ ನನ್ನ ಹೆಸರು ಮನೋಹರ್ ಶಂಕರ ಮಹೇಂದ್ರಕರ್. ಹೇಳ್ಕೊಳ್ಳೋಂಥದ್ದು ಯಾವುದು ಕಾರ್ಯ ಇಲ್ಲ. ಬಟ್ ಆದರೂ ಕೂಡ ನಾನು 1970ನೇ ಇಸ್ವಿಯಲ್ಲಿ ವಾಯುಸೇನೆಗೆ ಸೇರ್ಪಡೆ ಆದೆ. ತದನಂತರ 1 ವರ್ಷ ಟ್ರೈನಿಂಗ್ ಬೆಂಗಳೂರಲ್ಲಿ ಜಲಾಲಿ ವೆಸ್ಟಲ್ಲಿ ಟ್ರೈನಿಂಗ್ ಆದ ನಂತರ ನನಗೆ ನೇರವಾಗಿ ಶ್ರೀನಗರ್ ಕಾಶ್ಮೀರಿಗೆ ಪೋಸ್ಟಿಂಗ್ ಮಾಡಿದರು, ಶ್ರೀನಗರ್ ಏರ್ಬೇಸ್ಗೆ. ಅವಾಗ ಜಸ್ಟ್ ನನಗೆ 19 to 20 ವರ್ಷ ಅಷ್ಟೇ. ದೆನ್ ಅವಾಗಲ್ಲಿ ನಮ್ಮ ಬೇಸಿಕಲಿ ಕರ್ನಾಟಕನೇ, ನಮ್ಮದು ಹಾವೇರಿ ಡಿಸ್ಟ್ರಿಕ್ಟ್ ಸವಣೂರು. ಬಟ್ ಐ ಆಮ್ ಸೆಟಲ್ಡ್ ಫ್ರಮ್ 85 years only. ಸೊ ಆಫ್ಟರ್ 85 ರಿಟೈರ್ಡ್. 70ದಿಂದ ಅಲ್ಲಿ ನಾನು ಹೋದಾಗೆ ಸಿಚುವೇಶನ್ ಭಾಳ ಬೇರೆಯೇ ಇತ್ತು. ಯಾಕಂತ ಹೇಳಿದ್ರೆ 71 ವಾರ ಆಗೋದಿತ್ತಲ್ಲ.
ಸೊ ಅಲ್ಲಿದ್ದಾಗ ನಮಗೆ ಅದ್ರ ಬಗ್ಗೆ ಹೆಚ್ಚು ಅನುಭವ ಆಗಲಿ ಮಾಹಿತಿ ಆಗಲಿ ಇರಲಿಲ್ಲ. ಜಸ್ಟ್ ಹುಡುಗರಾಗೆ ಥರ ಇದು ಮಾಡ್ತಾಯಿದ್ರಲ್ಲ, ಅಲ್ಲಿ ಹೋದ ತಕ್ಷಣ ಎಲ್ಲ ಎವ್ರಿಥಿಂಗ್ ಈಸ್ ಚೇಂಜ್. ಈ ಸಿಚುವೇಶನ್ ಹೇಗೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಿಕ್ಟು ಆ್ಯಂಡ್ ವೆರಿ ಡಿಸಿಪ್ಲಿನ್ಡ್. ಮತ್ತು ಹಾಗೂ ಯಾವುದೇ ಕಾರಣದಲ್ಲಿ ಯಾವುದೂ ಟೈಮ್ದಲ್ಲಿ ಕೂಡ ನಾವು ಅಲರ್ಟ್ ಆಗಿರಬೇಕು. ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನೇ ಇರಲಿಲ್ಲ, ಸಿಚುವೇಶನ್ ಹೇಗಿದೆ ಅಂತ ಹೇಳಿ. ಇಂಟ್ರೆಸ್ಟ್ ಇತ್ತಾ ಆರ್ಮಿಗೆ ಸೇರಬೇಕು ಅಂತ? ಏರ್ಫೋರ್ಸ್ಗೆ ಯಾಕಂದರೆ ಇಂಟ್ರೆಸ್ಟ್ ಇತ್ತು ಅಂಥೇಳಿ ಆಫ್ಟರ್ PUC ನಾನು ಪ್ರಯತ್ನ ಮಾಡಿದೆ. ಪ್ರಯತ್ನ ಮಾಡಿದ ತಕ್ಷಣ ಇನ್ಫ್ಯಾಕ್ಟ್ ಸ್ವಲ್ಪ ಟಫ್ ಇತ್ತು ಸೆಲೆಕ್ಷನ್ ಕೂಡ. ಆದರೂ ಕೂಡ ನಮಗೆ ಸುಮಾರು 1100 ಜನ ಹುಡುಗರದಲ್ಲಿ ಸುಮಾರು 33 ಮಂದಿಗೆ ಮಾತ್ರ ಸೆಲೆಕ್ಟ್ ಮಾಡಿದರು. ಸೊ ನಂತರ ಏನಾಯಿತು ಅಂತ ಮೇಡಮ್, ಆಫ್ಟರ್ ಟ್ರೈನಿಂಗ್ದಲ್ಲಿ ನಮಗೆ ಸಿಕ್ಕಾಪಟ್ಟೆ ಮೋಡ್ ಮಾಡಿಬಿಡ್ತಾರೆ. ನಾವು ಏನು ಮುಂಚೆ ಸಿವಿಲಿಯನ್ ಇರ್ತೀವಲ್ಲ ಅಲ್ಲಿ ಸಾಕಷ್ಟು ಪರಿವರ್ತನೆ ಮಾಡಿಬಿಡ್ತಾರೆ. ಯಾಕಂದರೆ ದ ಟ್ರೈನಿಂಗ್ ಈಸ್ ಸಚ್, ಸ್ಪೆಷಲಿ ಬೇಸಿಕ್ದಲ್ಲಿ ನಮ್ಮದು ಏನು ನಾವು ಹಂಗೆ ಹಿಂಗೆ ಅಥವಾ ಮತ್ತೊಂದು ಗರ್ವ ಆಗಲಿ ಮತ್ತೊಂದಾಗಲಿ ಆ ಥರ ಏನಿದೆ ಅಲ್ಲ, ಈ ಬೇಸಿಕ್ ಟ್ರೈನಿಂಗ್ದಲ್ಲಿ ನಮಗೆ ಫುಲ್ ಅದನ್ನು ಚೇಂಜ್ ಮಾಡಿಬಿಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಸುಮ್ಮನೆ ನಿಮಗೆ ಒಂದು ಬಟ್ಟೆ ಕೊಟ್ಬಿಟ್ಟು ವಿಂಡೋ ಕ್ಲೀನ್ ಮಾಡೋದು, ವಿಂಡೋ ಪ್ಲೇನ್ ಕ್ಲೀನ್ ಮಾಡೋದು, ಓನ್ಲಿ ಒಂದು ಹಾಫ್ ಚಡ್ಡಿ ಮತ್ತು ಒಂದು ಬನಿಯಾನ್, ಅದು ಬಿಟ್ಟರೆ ನಿಮಗೆ ಏನು ಕೊಡಲ್ಲ. ಬಟ್ ಮಾರ್ನಿಂಗ್ ಟು ಈವ್ನಿಂಗ್ ನೀವು ಅದನ್ನೇ ಹಾಕ್ಕೋಬೇಕು. ಸೊ ಹಾಗಿದ್ದಾಗ ಟ್ರೈನಿಂಗ್ದಲ್ಲೇ ನಿಮಗೆ ನಿಮ್ದೇನು ಇರುತ್ತಲ್ಲ, ನಾನು ಹಂಗೆ ನಾನು ಹಿಂಗೆ ನಾನು ಅಲ್ಲಿಂದ ಬಂದಿದ್ದೀನಿ ನಾನು ಇದು ಅದು ಅಂಥೇಳಿ ಆಲ್ ದ್ಯಾಟ್ ಯು ವಿಲ್ ಫಾರ್ಗೆಟ್. ನಾನು ಅದು ಮತ್ತೆ ಆಮೇಲೆ ನಂದು ಹಂಗೆ ಹಿಂಗೆ ಅಂತ ಗರ್ವ ಅವು ಇವು ಇದೆಲ್ಲ ಅದೆಲ್ಲ ಕಂಪ್ಲೀಟಾಗಿ ಎಲ್ಲರ ಜೊತೆಗೇ ಮಾಡ್ತಾರೆ. ಮೋರೆವರ್ ಅವರ ಏರ್ಫೋರ್ಸ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನ ಹೆಚ್ಚು ಇದು ಮಾಡೋದು, ಭಾಳ ಕಡಿಮೆ ಹಿಂದಿ, ಬಟ್ ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ. ಅದಕ್ಕೋಸ್ಕರ ಏನಾಗುತ್ತೆ, ಬೇಸಿಕ್ 3 ತಿಂಗಳಲ್ಲಿ ಬರೀ ಪಾಲಿಷ್ ಮಾಡೋದು, ನೀವು ಹೆಂಗಿರ್ತೀರಾ, ಹೌ ಈಸ್ ಯುವರ್ ಔಟ್ಲುಕ್ಕು ಆ್ಯಂಡ್ ನೀವು ಹೆಂಗೆ ಇಟ್ಟಿದ್ದೀರಾ, ನೀವು ನಿಮ್ಮದು ರೂಮ್ದಲ್ಲಿ ಅಲ್ಲಿ ಅಥವಾ ನಿಮ್ಮದು ಏನು ಒಂದು ಹಾಲ್ ಕೊಟ್ಟಿರ್ತಾರೆ ಡಿಸಿಪ್ಲಿನ್ದಲ್ಲಿ ನೀವು ಯಾವ ಥರ ಇರಬೇಕು, ನಿಮ್ಮ ಶೂಸ್ಗಳು, ನಿಮ್ಮ ಬಟ್ಟೆಗಳು, ನಿಮ್ಮದು ಈವನ್ ಪ್ಲೇಟು, ಆಮೇಲೆ ನೀವು ಮೆಸ್ಸಲ್ಲಿ ಹೋದಾಗ ನೀವು ಯಾವ ಥರ ಇರಬೇಕು, ಮ್ಯಾನರ್ಸು, ಎವ್ರಿಥಿಂಗ್ ಈಸ್ ಬಿನ್ ಟಾಟ್ ಅಂದರೆ ಹೇಗೆ ಅಂತ ಹೇಳಿದ್ರೆ ವಿತ್ ಪನಿಷ್ಮೆಂಟ್. ನೀವು ಏನಾದರೂ ತಪ್ಪು ಮಾಡಿದರೆ ತಕ್ಷಣ ನಿಮ್ಗೆ ಹೇಳಲ್ಲ, ಅಲ್ಲೊಬ್ರು ಆರ್ಡರ್ಲಿ ಅಂತ ಇರ್ತಾರೆ, ದೇ ವಿಲ್ ಬಿ ಅಬ್ಸರ್ವಿಂಗ್ ಯು. ಮತ್ತು ಓಕೆ, ಫಾರ್ ಎಕ್ಸಾಂಪಲ್ ನೀವು ಸಾಯಂಕಾಲ ಮೆಸ್ಸಿಗೆ ಊಟಕ್ಕೆ ಹೋಗ್ತೀರಾ ಅಂತ ಹೇಳಿ, ಊಟಕ್ಕೆ ಹೋಗ್ಬೇಕಾದ್ರೆ ಡ್ರೆಸ್ಸೇ ಬರುತ್ತೆ ಊಟದ್ದು, ಇವನ್ ಶೂಸ್ ಆಲ್ಸೋ ಇಸ್ ಡಿಫ್ರೆಂಟ್ ಒಂದು. ಸೊ ನೀವು ಅಕಸ್ಮಾತ್ ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅಲ್ಲೊಬ್ರು ಮೆಸ್ ಆರ್ಡರ್ಲಿ ಅಂತ ಇರ್ತಾರೆ, ಅವರು ಸೊ ದಿಸ್ ಜೆಂಟಲ್ಮನ್ ಹ್ಯಾಸ್ ಕಮ್ ಆ್ಯಂಡ್ ಓಕೆ he found that so and so mistake is there. ಅವ್ನು ಸುಮ್ಮನೆ ನೋಟ್ ಮಾಡ್ಕೋತಾನೆ ಅಷ್ಟೇ, he will not tell you also. ಆಮೇಲೆ ಅದನ್ನು ನೋಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಫ್ಲೈಟ್ ಕಮಾಂಡರ್ ಇರ್ತಾರಲ್ಲ ಅಲ್ಲಿ ಅವ್ರು ಕಳಿಸ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿರಲ್ಲ. ಅವಾಗ ನೀವು ಬೆಳಗ್ಗೆ ಯಾವಾಗ ಫಾಲೋಔಟ್ ಮಾಡ್ತಾರಲ್ಲ, ನಿಮಗೆ 4 ಗಂಟೆಗೆ ಸುಮಾರು 4 ಎಬ್ಬಿಸ್ಬಿಟ್ಟು ಎಲ್ಲರೂ ಸೀಟಿ ಹೊಡ್ಬಿಡ್ತಾರೆ, ಹಂಗೆ ಫುಲ್ ಬಿಸಿಲು ಫಾಲೋಔಟ್ ಅಂದ್ಕೊಳ್ಳಿ, ಹಂಗೆ ಓಡ್ಕೋದು ಬರೋದು. ನಾವೆಲ್ಲ ನಮ್ಮದೆಲ್ಲ ಮುಗಿಸ್ಕೊಂಡ್ಬಿಟ್ಟು 4:15 4:30 ನಾವು ಹಾಜರಿರಬೇಕು, ಎಲ್ಲ ಮುಂದಿರಬೇಕು. ಅವಾಗ ಅವರು ಫ್ಲೈಟ್ ಕಮಾಂಡರ್ ಇರ್ತಾನೆ, ಅವರು ಹೇಳ್ತಾರೆ 603-553 ಮಿಸ್ಟರ್ ಮನೋಹರ್ ಮಹೇಂದ್ರಕರ್ yesterday at 1900 hours at the mess found not tying his left leg lace shoelace. So therefore take your rifle, go for a round ಅಂತ ಆಗಿಂದಾಗನೇ. ಸೊ ಹಂಗಿದ್ದಾಗೆ ನೀವು ಎಷ್ಟಲ್ಲೇ ನಿಮಗೆ ಮೋಡ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಎವ್ರಿ manners is being taught there. How to stand before the senior officers, how to talk with them, what is your leniency, how should you talk with them, ನೀವು ಯಾವಾಗ ಮೆತ್ತಗೆ ಮಾತಾಡಬೇಕು, ಯಾವಾಗ ಹಾರ್ಡ್ ಮಾತಾಡಬೇಕು, ಎವ್ರಿಥಿಂಗ್ ಈಸ್ ಬಿಂಗ್ ಟಾಟ್. ಸೊ ಆ್ಯಂಡ್ ಆಲ್ಸೋ ಇನ್ ಕ್ಲಾಸ್ ಆಲ್ಸೋ. ಕ್ಲಾಸಲ್ಲಿ ಕೂಡ ನೀವು ನಮಗೆ ಟ್ರೈನಿಂಗ್ದಲ್ಲಿ ಭಾಳ ಫಿಸಿಕಲ್ ಅಷ್ಟು ಇದು ಇರಲ್ಲ. ಬೈ 9:30 ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ಮಾರ್ನಿಂಗ್ ವಿ ಗೋ ಫಾರ್ ರನ್ನಿಂಗ್. 4:30 5:30 ಮಟ್ಟ ನೀವು ಜಲಾಲಿ ವೆಸ್ಟಿಂದ HL ಮಟ್ಟ ನಮಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅವಾಗ ನಮ್ಮ ಜೊತೆ ಫ್ಲೈಟ್ ಕಮಾಂಡರ್ ಕೂಡ ರನ್ನಿಂಗ್ ಮಾಡ್ತಿದ್ರು. ಸೊ ಹೀಗಾಗಿ ರನ್ನಿಂಗ್ ಮಾಡ್ಕೊತ ಹೋಗೋದು ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿಬಿಡ್ತೈತಿ, ಹೊಟ್ಟೆ ಬಿಟ್ಟಿರ್ತೈತಿ. ಯಾವಾಗ ಏನು ಕೊಡ್ತಾರಲ್ಲ ತಿನ್ನೋಕೆ ಅನ್ನೋದು ಅಷ್ಟು ಅನುಮನಿ ಇದಾಗ ನಾವು ಮತ್ತೆ ಬೇಗ ಹೋಗಿ
ಸ್ನಾನಪಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ 7:30ಗೆ ಶಾರ್ಪ್ ನಾವು ಮೆಸ್ಸಿಗಿರಬೇಕು. ಮೆಸ್ಸಲ್ಲಿ ಸೊ ಬ್ರೇಕ್ಫಾಸ್ಟ್ಗೆ ಆಮೇಲೆ ಒಂದು ಹಾಫ್ ಆನ್ ಅವರು 40 ನಿಮಿಷ ಮುಗಿಸ್ಕೊಂಡ್ಬಿಟ್ಟು ಯು ಟು ಕಮ್ ಟು ದ ಕ್ಲಾಸಸ್ ಒಂದು. ಆಮೇಲೆ 1 o'clock ಕ್ಲಾಸಸ್ಸೇ ಇರ್ತವೆ. 11 o'clock ಒಂದು ಟೀ ಬ್ರೇಕ್ ಇರುತ್ತೆ, ಮತ್ತೆ ಮೆಸ್ ಬರಬೇಕು. ರೊಟೀನು ಅದು ಟೀದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನೀವು ನಿಮ್ಮ ಮಗ್ಗೆ ಪ್ಲೇಟು ನೈಫು ಇವೆಲ್ಲ ಊಟದೆಲ್ಲ ಎವ್ರಿಥಿಂಗ್ ವಿಲ್ ಬಿ ಇಶ್ಯೂ ಟು ಯು. ನಿಮಗೆ ಕೊಟ್ಬಿಟ್ಟಿದ್ದಾರೆ, ನೀವು ಮಗ್ ತಗೋಬೇಕು, ಸೀದಾ ಮತ್ತೆ ಅಲ್ಲಿ ಹೋಗ್ಬೇಕು, ಲೈನ್ದಲ್ಲಿ ನಿಂದಿರಬೇಕು. ಅವರು ಜಗ್ಗದಿಂದ ಆಗ್ತಾರೆ ಟೀ, ಬರೀ ನೀವು ಕಪ್ಪು ಗಿಪ್ಪೆಲ್ಲ ನಡೆಯಲ್ಲ ನಮಗೆ ಇಲ್ಲಿ. ಸೊ ಅದು ಜಗ್ಗಂದು ಕುಡ್ದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಸೊ ಅದಕ್ಕೋಸ್ಕರ ನಾವು ಅದು ಮಗ್ ಕುಡಿದ್ರೆ ಈಗಾದರೂ ಹಂಗೆ ಮನೆಯಲ್ಲೆಲ್ಲ ಇಟ್ಟಿರ್ತಿರಲ್ಲ ಪ್ಲಾಸ್ಟಿಕ್ ಇದರಲ್ಲಿ, ಅವೆಲ್ಲ ಅದು ಅಂತ ಹೊತ್ತಾಕಿದ್ರೆ ನಮಗೆ ಏನಾದರೂ ಸ್ವಲ್ಪ ಬೇಕಾಗುತ್ತೆ. ಸೊ ಆ ಥರ ಒಂದು ಬೆಳೆದ್ಬಿಟ್ಟಿದ್ದೀವಿ. ಬಟ್ ನಂತರ ಆ ಡಿಸಿಪ್ಲಿನ್ ಲೈಫು ಆಫ್ಟರ್ 1:30 ನಿಮಗೆ ಭಾಳ ಲೀಸ್ ಇರುತ್ತೆ. ಸೊ ಆ ಟೈಮ್ದಲ್ಲಿ ನೀವು ಆ ಟೈಮನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಪೀಪಲ್ ಅಲ್ಲಿ ಲೈಬ್ರರಿ ಇರ್ತವೆ, ಗೇಮ್ಸ್ ಇರ್ತವೆ, ಸ್ಪೋರ್ಟ್ಸ್ ಇರ್ತವೆ, ಔಟ್ಡೋರು, ಇಂಡೋರು. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಬಿನ್ ಅವೈಲೇಬಲ್ ದರ್. ಸೊ ನೀವು 4 ಗಂಟೆಗೆ ಮತ್ತೆ ನೀವು PT ಅಂತ ಫಿಸಿಕಲ್ ಟ್ರೈನಿಂಗ್ ಅಂತ ಜಸ್ಟ್ ಫಾರ್ ಎಕ್ಸಸೈಸ್ಗೋಸ್ಕರ ಅದು PT ಶೂಸೇ ಬೇರೆ ಮತ್ತು PT ಡ್ರೆಸ್ಸು ಬೇರೆ. ಸೊ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಒಂದು ಹಾಫ್ ಆನ್ ಅವರು ಒಂದು 40 ನಿಮಿಷ ನಂತರ ಮತ್ತೆ ಮನೆಗೆ ಬಂದು ಸ್ನಾನಪಾನ ಮಾಡಿದ ನಂತರ ಮತ್ತು ಅಗೇನ್ ಯು ಕ್ಯಾನ್ ಗೋ ಟು ಮೆಸ್ ಫಾರ್ ಡಿನ್ನರ್. ಆಮೇಲೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಗೇನ್ 7:30 only you have to come, and 4:30 of course is your falling out time. So this is what is training. 3 months ಮಾತ್ರ ಭಾಳ ಟಫ್ ಟ್ರೈನಿಂಗ್. ಟ್ರೈನಿಂಗ್ ಪೀರಿಯಡ್ ಬಗ್ಗೆ ನೀವು ಹೇಳಿದ್ರಿ, ಇವಾಗ ಯುದ್ಧ ಆರಂಭ ಆಯಿತು ಅಂತ ಹೇಳಿ. ಈಗ ಏನಾಗುತ್ತೆ ಮೇಡಮ್, ಫಸ್ಟ್ ಲೆಟ್ ಮಿ ಆಲ್ಸೋ ಸ್ಟಾರ್ಟ್. ನಿಮಗೆ ಕೆಲವುದು ಟ್ರೇಡ್ ಕೊಟ್ಟಿರ್ತಾರೆ, ನಿಮ್ಮ ಕೆಲಸ ಏನು ಅದನ್ನು 9 ತಿಂಗಳ ನಿಮಗೆ ಅದನ್ನೇ ಟೀಚ್ ಮಾಡ್ತಾರೆ. ನಾವು ಈಗ ಸಿಗ್ನಲ್ಸ್ ಅಂತ ನಾವು ಸೆಲೆಕ್ಟ್ ಆಗಿರ್ತೀವಿ. ಸೊ ಸಿಗ್ನಲ್ಸಲ್ಲಿ ನೀವು ಏನು ಮಾಡಬೇಕು, ಯಾವ್ಯಾವ ಇನ್ಸ್ಟ್ರೂಮೆಂಟ್ಗಳು ಮತ್ತು ಆಪ್ರೇಟರ್ಸ್ಗಳು ನೀವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು, ಮತ್ತು ಯಾವ ನಮೂನೆ ಅವಾಗಿರ್ತವೆ. ಆವಾಗ ಈಗಿಂತ ಭಾಳ ಫಾಸ್ಟ್ ಆಗಿದೆ. ಅಟ್ ಎ ಟೈಮ್ ಟಾಕಿಂಗ್ ಅಬೌಟ್ 55 years ಬ್ಯಾಕ್, 1970 ಮಾತಾಡ್ತಾ ಇರೋದು. ಈಗ 24 ಅಂದರೆ 54 ವರ್ಷದ ಹಿಂದಿನ ಮಾತು. ಸೊ ಆವಾಗ ಮತ್ತು ಈಗ ಕಮ್ಯುನಿಕೇಷನ್ಗೆ ಭಾಳ ಡಿಫ್ರೆನ್ಸ್ ಇದೆ. ಅಲ್ಲಿ ಕಮಿಟಿ ಫಾರ್ ಯುವರ್ ಯುದ್ಧದ ಬಗ್ಗೆನೂ ಹೇಳ್ತೇನೆ. ಅದನ್ನು ನಮಗೆ ಯಾವ ಥರ ಆಪ್ರೇಟ್ ಮಾಡಬೇಕು, ಯಾವ ನಮೂನೆಗಳು ಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಮತ್ತು ಯಾವ ಸ್ಟೈಲ್ ನಮ್ಮದು, ಹೌ ಟು ಸ್ಪೀಕ್ ವಿತ್ ದಿ ಪೈಲಟ್ಸ್, ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್. ನಮಗೆ ಮೋಸ್ಟ್ಲಿ ನಮಗೆ ಆಲ್ಮೋಸ್ಟ್ ಆಲ್ ನಂದು ಡ್ಯೂಟಿ ATC ನಾನು ಆಗಿದೆ. ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ. ಸೊ ಅಲ್ಲಿ ಇರೋದ್ರಿಂದ ನಮಗೆ ನೇರವಾಗಿ ಪೈಲಟ್ಸ್ಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅವಕಾಶ ಇರೋದ್ರ ಸಹಿತ ಲಾಂಗ್ ಡಿಸ್ಟೆನ್ಸಿಂದ ಬಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯು ಆರ್ ಕಮಿಂಗ್ ಫ್ರಮ್ ಮುಂಬೈ, ಸೊ ಯು ಆರ್ ಓನ್ಲಿ ದಿ ಕಮಿಂಗ್ ಫಾರ್ ಲ್ಯಾಂಡಿಂಗ್ ಟು ಶ್ರೀನಗರ್ ಏರ್ಪೋರ್ಟ್ಗೆ ನೀವು ಬರ್ತಾ ಇದ್ದೀರಾ. ಮೇ ಬಿ ಸಿವಿಲಿಯನ್ಸ್ ಇರ್ಬೋದು, ಇಂಡಿಯಾ ಚಾರ್ಲಿ IC ಫೋರ್ಸ್ ಇದು ನಂಬರ್ ಇರ್ತವೆ. ಅದನ್ನು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಫಸ್ಟ್. ಹೆಂಗೆ ಅಂತ ಹೇಳಿದ್ರೆ, ಈ ಶ್ರೀನಗರ್ ಏರ್ಪೋರ್ಟಿಗೆ ಅಂತ ಇಂಥ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಬೆಂಗಳೂರು ಸ್ಟೇಷನ್ ಟ್ಯೂನ್ ಮಾಡಬೇಕಾದ್ರೆ ಬೇರೆ ಫ್ರೀಕ್ವೆನ್ಸಿ ಹೋಗ್ತೀರಾ, ಅದೇ ಒಂದು ಧಾರವಾಡ ಸ್ಟೇಷನ್ ಟ್ಯೂನ್ ಮಾಡಬೇಕಂದ್ರೆ ಬೇರೆ ಫ್ರೀಕ್ವೆನ್ಸಿ ಹೋಗ್ತೀರಾ. ಆ ಥರ ಪ್ರತಿಯೊಂದಕ್ಕೂ ಒಂದೊಂದು ಸ್ಟೇಷನ್ಗಳಿಗೆ ಫ್ರೀಕ್ವೆನ್ಸಿಗಳಿರ್ತವೆ. ಈಗ ನಮಗೆ ಲಾಂಗ್ ಡಿಸ್ಟೆನ್ಸ್ ಪ್ಲೇನಲ್ಲಿ ನಾವು ಮಾತಾಡಬೇಕು. ಅವಾಗ ನೀವು ಅಲ್ಲಿನ ಮುಂಬೈಯಿಂದ ಟೇಕ್ ಆಫ್ ಆದ ತಕ್ಷಣ ಹತ್ರ ಬಂದಾಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಫಸ್ಟ್. ಬಿಫೋರ್ ಕಮಿಂಗ್ ಟು 10 kilometers ಟು ಅಪ್ರೋಚ್ ಟು ಏರ್ಫೀಲ್ಡ್, ಶ್ರೀನಗರ್ ಏರ್ಪೋರ್ಟ್ ಬರೋಕ್ಕೆ 10 kilometerಗಿಂತ ಇನ್ನೂ ದೂರನೇ ಇದ್ದಾಗ ಆವಾಗ ನಮ್ಗೆ ಮಾಡ್ತೀರ, ಇನ್ಫಾರ್ಮ್ ಮಾಡ್ತೀರಾ. ಐ ಹ್ಯಾವ್ ಟೇಕನ್ ಆಫ್ ಫ್ರಮ್ ಮುಂಬೈ. ಸೊ ಆ ಮೊರೆಯವರು ನಮಗೆಲ್ಲ ಗೊತ್ತಿರ್ತವೆ. ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಬರೋ ಪ್ಲೇನ್ಗಳು, ಪ್ಯಾಸೆಂಜರ್ ಪ್ಲೇನ್ಗಳು ಅವೆಲ್ಲ ನಮಗೆ ಮುಂಚೆನೇ ಗೊತ್ತಿರ್ತವೆ. ಇಂಥ ಟೈಮಿಗೆ ಈ ಪ್ಲೇನ್ ಬರ್ತಿದೆ ಮತ್ತು ಟೇಕ್ ಆಫ್ ಆಗುತ್ತೆ ಅವೆಲ್ಲ ಅಂತೇಳಿ. ಆದರೆ ನಮ್ಮ ಏರ್ಫೋರ್ಸ್ದು ಕೂಡ ಬರ್ತಿರ್ತಾರೆ ಜೊತೆಗೆ. ಅದನ್ನೇನು ಮಾಡ್ತಾರೆ, ನಮಗೆ ಫ್ಲೈಟ್ ಪ್ಲ್ಯಾನ್ ಮುಂಚೆ ಬಂದಿರ್ತದೆ. ಇದು ನಾಳೆ ಅಥವಾ ಯಾವುದಾದ್ರು ಪ್ಲೇನ್ ಡೆಲ್ಲಿಯಿಂದ ಅಥವಾ ಚಂಡೀಗಢದಿಂದ ಮತ್ತು ಅಂಬಾಲಾದಿಂದ ರಾಜಸ್ಥಾನದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಫ್ಲೈಟ್ ಪ್ಲಾನ್ ಬಗ್ಗೆ ನಮ್ಗೆ ಮುಂಚೆನೇ ಗೊತ್ತಿರುತ್ತೆ. ಅಪ್ರೂವ್ ಕೊಟ್ಬಿಟ್ಟಿರ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಐ ಆಮ್ ಸೊ ಕಾಲಿಂಗ್ ಹೌ ಇಸ್ ದ ವೆದರ್ ಅಂತೇಳಿ. ಯಾಕಂದರೆ ವೆದರ್ ಹೇಗಿದೆ, ಅಲ್ಲಿ ಮಳೆ ಬರ್ತಾ ಇದೆಯೋ, ಕ್ಲೌಡಿ ಇದೆಯೋ, ಆ ಥರ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ದಟ್ ವಾಸ್ ಅವರ್ ಮೇನ್ ಡ್ಯೂಟಿ. ಸೊ ವಾರದಲ್ಲಿದ್ದಾಗ ಅದನ್ನು ಹೇಳಬೇಕಂತ ಹೇಳಿದ್ರೆ, ನಾವು
ಪಾಕಿಸ್ತಾನ ವಾರ್ ಆಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಅವಾಗ ಮುಂಚೆ ಗೊತ್ತಿರಲಿಲ್ಲ ಅವರ ಹತ್ರ. ನಂತರ ಬರ್ತಾ 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 ಗುಸು ಕ್ಲೋಸ್ ಟು ಎನಿಬಡಿ, ಇವನ್ ನಾವೇ ಕೂಡ ಮಾತಾಡೋದಲ್ಲ, ಒಬ್ರಿಗೊಬ್ರು ಬರೇ ಅದೇನಂತ ಸ್ಪೀಕ್ ಇನ್ ವ್ಯಾಲ್ಯೂಮ್ಸ್ ವಿದೌಟ್ ಸ್ಪೀಕಿಂಗ್ ವಿದೌಟ್ ಸ್ಪೀಕಿಂಗ್ ಎ ವರ್ಡ್ ಅಂತೇಳಿ, ಅಂದರೆ ಬರೀ ಕಣ್ಣಿಂದನೇ ಹೆಚ್ಚು ಮಾತಾಡ್ಬೇಕಂತೆ. ನಾವು ಬಾಯಿಂದ ಹೆಚ್ಚು ಮಾತಾಡೋಕ್ಕಿಂತನೂ ಸ್ಪೀಕಿಂಗ್ ಇನ್ ವ್ಯಾಲ್ಯೂಮ್ಸ್ ವಿದೌಟ್ ಸ್ಪೀಕಿಂಗ್ ಎ ವರ್ಡ್ ಅಂತ. ಸೊ ಆ ಥರ ನಮಗೆಲ್ಲ ಗೊತ್ತಿರುತ್ತೆ, ಅದು ಕೂಡ ನಾವು ಮಾತಾಡೋದಲ್ಲ. ಸೊ ಇವಾಗ ಈ ಥರ ಇದ್ದಾಗ ಒಬ್ರಿಗೊಬ್ರು ಭಾಳ ಹೆಲ್ಪ್ ಮಾಡ್ತೀವಿ. ಸ್ವಲ್ಪ ನಮಗೆ ಇದು ಗೊತ್ತಿಲ್ಲ ಅದನ್ನು ನೀವು ನಮಗೆ ಹೇಳ್ಕೊಡ್ತೀವಿ, ಮತ್ತು ನಮಗೇನಾದರೂ ಅದು ಗೊತ್ತಿಲ್ಲ ಅಂದರೆ ನಾವು ನಿಮಗೆ ಹೇಳ್ಕೊಡ್ತಿರ್ತೀವಿ. ಆಮೇಲೆ ಭಾಳ ಕೋಆಪ್ರೇಷನ್ ಭಾಳ ಚೆನ್ನಾಗಿರುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಈಗ ವಾರಲ್ಲಿ ನಮಗೆ ಬಿಫೋರ್ ವಾರ್ ಬ್ರೇಕಿಂಗ್ ಔಟ್, ಡಿಸೆಂಬರ್ 3, 1971 ವಾರ್ ಬ್ರೇಕ್ ಆಯಿತು. ಅದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ನಮಗೆ 5 ಮಹಾರ್ ರೆಜಿಮೆಂಟಿಗೆ ಅಂಥೇಳಿ ಅಲ್ಲಿಗೆ ನಮಗೆ ಡೆಪ್ಯುಟೇಷನ್ ಮಾಡಿದರು. ಅದು ಒಂದು ಆರ್ಮಿ ಯೂನಿಟು ರೆಜಿಮೆಂಟು, ಮಹಾರ್ ರೆಜಿಮೆಂಟ್ ಅಂಥೇಳಿ 5 ಮಹಾರ್ ಅಂತ. ಅದು ಬಾರಾಮುಲ್ಲಾ ಅಂತಿದೆ, ಸುಮಾರು ಶ್ರೀನಗರದಿಂದ ಒಂದು 90 ಕಿಲೋಮೀಟರ್ಸ್ ಇದೆ ನಾರ್ತ್ಗೆ. ಸೊ ಅಲ್ಲಿಂದ ನಮಗೆ ಹೆಲಿಕಾಪ್ಟರ್ ತೊಗೊಂಡ್ಬಿಟ್ಟು ಆ ಒಂದು ಯೂನಿಟಿಗೆ ಡ್ರಾಪ್ ಮಾಡಿದರು. ಆವಾಗ ಅಲ್ಲಿ ನಮಗೆ ಅಲ್ಲಿ ಡ್ರಾಪಿಂಗ್ ಮಾಡೋಕ್ಕಿಂತ ಮುಂಚೆ ನಮಗೆ ಹೇಳಿರ್ತಾರೆ ವಾಟ್ ಈಸ್ ಯುವರ್ ಡ್ಯೂಟಿ, ವಾಟ್ ಯು ಹ್ಯಾವ್ ಟು ಡೂ ಅಂತಂದೇಳಿ. ಸೊ ಅಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿ ಒಬ್ಬರು ಆರ್ಮಿ ಕಮಾಂಡರ್ಸ್ಗೆ ಇಂಟಿಮೇಷನ್ ಎಲ್ಲ ಮುಂಚೆ ಹೋಗ್ಬಿಟ್ಟಿರ್ತಾರೆ. ಸೊ ಆ್ಯಂಡ್ ಸೊ ಜೆಂಟಲ್ಮನ್ ಫ್ರಾಮ್ ಏರ್ ಫೋರ್ಸ್ ನಿಮ್ಮ ಯೂನಿಟಿಗೆ ನಾವು ಡೆಪ್ಯೂಟ್ ಮಾಡ್ತಾ ಇದ್ದೀವಿ, ಹೀಸ್ ಜಾಬ್ ಈಸ್ ದೇರ್, ಈಸ್ ಬಿನ್ ಡಿಸ್ಕ್ರೈಬ್, ಸೊ ಪ್ಲೀಸ್ ಕೋಆಪ್ರೇಟ್ ವಿತ್ ಹಿಮ್. ಅವಾಗ ನಾವು ಹೊಸದಾಗಿರ್ತೀವಿ, ನಮಗೇನು ಗೊತ್ತಾಗಲ್ಲ. ಅವ್ರು ಏನು JCO ಅವರೆಲ್ಲ ಇರ್ತಾರಲ್ಲ, ಅವ್ರು ನಮ್ಮನ್ನು ಕರ್ಕೊಂಡೋಗಿ ಅವ್ರ ಜೊತೆಗೆ ಅವ್ರ ರೂಮ್ದಲ್ಲಿ ಎಲ್ಲ ಊಟ ಗೀಟ ಅದು ಮಾಡೋದೆಲ್ಲ ಮಾಡ್ತಿರ್ತಾರೆ. ಅವಾಗ ನಾವು ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ, ನಮ್ಮ ಡ್ಯೂಟಿ ನಮಗೆಲ್ಲ ಸೆಟ್ ಕೊಟ್ಟಿರ್ತಾರೆ. ನಮ್ಮ ಇನ್ಸ್ಟ್ರಕ್ಷನ್ ಮುಂಚೆ ಕೊಡ್ತಾರೆ, ಅವ್ರ ಇನ್ಸ್ಟ್ರಕ್ಷನ್ ನಾವಲ್ಲ. ಅವ್ರ ಡ್ಯೂಟಿನೇ ಅವ್ರು ಮಾಡ್ತಾರೆ, ನಮ್ಮ ಡ್ಯೂಟಿ ನಾವು ಮಾಡೋದು. ಆರ್ಮಿ ಡ್ಯೂಟಿನೇ ಬೇರೆ, ಏರ್ ಫೋರ್ಸ್ ಡ್ಯೂಟಿನೇ ಬೇರೆ. ಸೊ ನಮಗೆ ಏನು ಪರ್ಟಿಕ್ಯುಲರ್ ಆಗಿ ಸೆಟ್ ಎಲ್ಲ ಕೊಟ್ಟಿರ್ತಾರೆ, ವೈರ್ಲೆಸ್ ಸೆಟ್ಟು, ಮಾತಾಡೋದು ಕೂಡ ಹೌದು. ಆಮೇಲೆ ನೀವೆಲ್ಲ ಮೋರ್ಸಸ್ ನೋಡಿರ್ಬೇಕು, ಡಿಡ್ ಅಂತೇಳಿ ಅಕ್ಷರ ಇದ್ದಾವೆ, ಅದು ಮಾಡಿದ್ರು ಕೂಡ ಅದು ಇದು ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ ಸೆಟ್ ಕೂಡ ಕೊಟ್ಟಿರ್ತಾರೆ, ಬೆನ್ನಿಗೆ ಹಾಕ್ಕೊಂಡ್ಬಿಟ್ಟು ನಾವು ಅವರಿಗೆ ನೇರವಾಗಿ ಮಾತಾಡ್ಬೋದು. ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ಪರ್ಟಿಕ್ಯುಲರ್ ಟೈಮ್ಗೆ ಮಾತಾಡಬೇಕು. ಸೊ ನಮಗೇನು ಡ್ಯೂಟಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಈ ಪಾಕಿಸ್ತಾನದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಸುಮಾರು 1 ತಿಂಗಳ 23-24 ದಿನ ನಾನಿದ್ದೆ ಪಾಕಿಸ್ತಾನ. ಆ್ಯಕ್ಚುಲಿ ಪಾಕಿಸ್ತಾನದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾವು ಬಾರಾಮುಲ್ಲಾದಿಂದ ಮುಂದೆ ಹೋದರೆ ಮುಜಫರ್ನಗರ್ ಬರುತ್ತೆ. ಆ ಮುಜಫರ್ನಗರ್ ಇವಾಗ POK ಅಂತ ಹೇಳ್ತಾರಲ್ಲ ನೀವು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತೇಳಿ, ಅದರಲ್ಲಿ ಆ ಥರ ಇದೆ. ಸೊ ನಾವೇನು ಮಾಡ್ತೀವಿ, ಫುಲ್ ಆ ಟೈಮ್ದಲ್ಲಿ ಡಿಸೆಂಬರ್ದಲ್ಲಿ ಅಂತಾರೆ ಅಲ್ಲಿ ನವಂಬರಿಂದನೇ ಅಲ್ಲಿ ಸ್ನೋಫಾಲ್ ಸ್ಟಾರ್ಟ್ ಆಗ್ಬಿಡ್ತದೆ. ನವಂಬರ್ ತಿಂಗಳಿಂದ ಎಷ್ಟು ಬರಪ ಬೀಳುತ್ತೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಬರೀ ವೈಟ್ ಇರುತ್ತೆ. ಯು ಕೆನಾಟ್ ಸಿ ಏನು ಮತ್ತು ಬೇರೆ ಬೆಳೆಯೋದು ಅಂತ ನೋಡಿದರೆ ಬೇರೆ ಏನು ಬಿಲ್ಡಿಂಗ್ ಮರ ಗಿರ ಇದ್ರು ಕೂಡ ಎಲ್ಲವೂ ಕೂಡ ವೈಟಿಂದನೇ ಕವರ್ ಆಗಿಬಿಟ್ಟಿರ್ತವೆ. ಸೊ ಹಿಂಗಾಗಿ ನಮಗೇನು ಗೊತ್ತಾಗೋದಲ್ಲ ನಾವು ಎಲ್ಲಿದ್ದೀವಿ ಏನಂತ ಹೇಳಿ. ಬಟ್ ಅವರ ಆರ್ಮಿದವ್ರಿಗೆಲ್ಲ ಗೊತ್ತಿರುತ್ತೆ. ಕೇಳಿ ಅದು ಏನಾಗಿತ್ತೆ. ಅಫ್ಕೋರ್ಸ್ ಐ ಕಾಟ್ ಲೇಡಿ, ಅದು ಆಮೇಲೆ ಹೇಳ್ತೀನಿ ಬೇಕಾದರೆ ಟೈಮ್ ಸಿಕ್ಕರೆ. ಏನಾಗಿದೆ ಅಂತೇಳಿ, ನಾವು ಮುಜಫರಾಬಾದಿಂದ ಆಮೇಲೆ ಮುಂದೆ ಬಂದುಬಿಟ್ಟು ಈ ಬಾಲಾಕೋಟ್ ಅಂತ ಈ ಸ್ಟ್ರೈಕ್ ಆಯ್ತಲ್ಲ, ಆ ಏರಿಯಾದೆಲ್ಲ ನಾವು ಅಲ್ಲಿ ಅಡ್ಡಾಡಿದ್ದೀವಿ, ನೋಡಿದ್ದೀವೆಲ್ಲ. ಆಮೇಲೆ ನಾವೊಂದು ಏನು ಅಂತೇಳಿ ಮೈ ಜಾಬ್ ವಾಸ್ ಟು ಐಡೆಂಟಿಫೈ ಈ ಎನಿಮಿ ಏರ್ಕ್ರಾಫ್ಟ್ಗಳು, ಈ ನಮ್ಮ ವೈರಿ ವಿಮಾನಗಳನ್ನು ನಾನು ಅದನ್ನು ಗುರುತಿಸಬೇಕು, ಮತ್ತು ನಮಗೆ ಶ್ರೀನಗರಿಗೆ ನಾವು ತಿಳಿಸ್ಬೇಕು, ಏರ್ ಟ್ರಾಫಿಕ್ ಕಂಟ್ರೋಲಿಗೆ ನಾವು ತಿಳಿಸ್ಬೇಕು. ಅಲ್ಲಿಂದ ಆ ವೈರಿ ವಿಮಾನಗಳಿಗೆ ನಮ್ಮ ಏರ್ಪೋರ್ಟಿಗೆ ಬಂಬಾರ್ಡಿಂಗ್ ಮಾಡೋಕ್ಕೆ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 3 minutes 3.5 minutes ಬೇಕೇ ಬೇಕು ಅವರಿಗೆ. ಸೊ ನಾವು ಅಷ್ಟರೊಳಗೆ ನಾವು ನಿಮಗೆ ಅಲರ್ಟ್ ಮಾಡಿಬಿಟ್ರೆ, ಸರ್ ಸೊ ಐ ಆಮ್ ಫೈಂಡಿಂಗ್ ಸಮ್ ಸೇಬರ್ ಜೆಟ್ ಅಂತ ಅವಾಗಿದ್ದು ಅಲ್ಲಿ, ಆಮೇಲೆ ಸ್ಟಾರ್ ಫೈಟರ್ಸ್ ಅಂತ ಹೇಳಿದ್ರು ಪಾಕಿಸ್ತಾನ ಏರ್ಕ್ರಾಫ್ಟ್ಗಳು. ಅದು ಅವಾಗ ನಮಗೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿಸ್ಬಿಟ್ಟಿರ್ತಾರೆ, ಮುಂಚೆ ಕಲಿಸ್ಬಿಟ್ಟಿರ್ತಾರೆ ಯಾವ ನಮೂನೆ ಇದಾವೆ, ಹೆಂಗೆ ಟ್ರೈನಿಂಗಲ್ಲಿ ಅಲ್ಲಿ ಶ್ರೀನಗರದಲ್ಲಿ ಮಾಡಿರ್ತಾರೆ. ಆಮೇಲೆ ಅದು ಯಾವ ನಮೂನೆ ಲುಕ್ ಆಗ್ತವೆ, ಇಷ್ಟು ಹೈಟಿಗೆ ಯಾವ ನಮೂನೆ ಕಾಣ್ತವೆ, ಏನು ಅದನ್ನ ಹೆಂಗೆ ನೀವು ಐಡೆಂಟಿಫೈ ಮಾಡಬೇಕು ಅಂತೇಳಿ ಎಲ್ಲ ನಿಮಗೆ ಹೇಳ್ಕೊಟ್ಬಿಟ್ಟಿರ್ತಾರೆ. ಸೊ ಯು ವಿಲ್ ಬಿ ಐಡೆಂಟಿಫೈಯಿಂಗ್, ಇದು ಸೊ ಫೈಟರ್ ಜೆಟ್, ಇದು ಅದು ಸ್ಟಾರ್ ಫೈಟರ್ಸು, ಇದು ಸೇಬರ್ ಜೆಟ್ಟು, ಅಥವಾ ಇದು ಮತ್ತೊಂದು ಅವಾಗೆಲ್ಲ ಮಿರೇಜ್ ಅಂತ ಇರ್ತಾರೆ ಅದು ಅಂತೇಳಿ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವು ಹೆಡಿಂಗ್ ಟುವರ್ಡ್ಸ್ ಅಲ್ಲಿ ಶ್ರೀನಗರದಲ್ಲಿ 2 ಇದಾವೆ, ಏನು ಏರ್ಪೋರ್ಟ್ಗಳಿದ್ದಾವೆ. ಒಂದು ಶ್ರೀನಗರ್ ಪ್ರಾಪರು,
ಇನ್ನೊಂದು ಏರ್ಫೋರ್ಸದ್ದು ಒಂದು ಏರ್ಫೀಲ್ಡ್ ಇದೆ ಅವಂತಿಪುರ ಅಂತೇಳಿ. ಸೊ ಜಸ್ಟ್ ಅಬೌಟ್ಸ್ ಫ್ಯೂ ಕಿಲೋಮೀಟರ್ಸ್ ಫ್ರಮ್ ಶ್ರೀನಗರ್. ಸೊ ಅವ್ರೇನು ಮಾಡ್ತಾರೆ, ಮೋಸ್ಟ್ ಅವ್ರದ್ದು ಟಾರ್ಗೆಟ್ ಏನಂತ ಹೇಳಿದ್ರೆ ಟು ಸ್ಪಾಯಿಲ್ ದಿ ರನ್ವೇ. ರನ್ವೇದಲ್ಲಿ ಬಂಬಾರ್ಡಿಂಗ್ ಮಾಡಿಬಿಟ್ರೆ ನಿಮ್ಮ ಕಡೆ ಎಷ್ಟು ವಿಮಾನ ಇದ್ರೂ ಕೂಡ ಏನು ಉಪಯೋಗ ಇಲ್ಲ, ಯಾಕಂದ್ರೆ ಟೇಕ್ ಆಫೇ ಆಗಲ್ಲ. ಸೊ ರನ್ವೇನ ನಿಮ್ಗೆ ಡ್ಯಾಮೇಜ್ ಮಾಡಿಬಿಟ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಆಫ್. ಸೊ ದೇರ್ ಫೋರ್ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರ ಟಾರ್ಗೆಟನ್ನು ಸ್ಪಾಯ್ಲ್ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಅವ್ರು ಬರ್ತಾರಪ್ಪ ಅಂತ ಹೇಳಿದ್ರೆ ನಾವು ಬೇಗ ಅವ್ರಿಗೆ ಮೆಸೇಜ್ ಪಾಸ್ ಮಾಡಿರ್ತೇವೆ. ನಾನು ಒಬ್ಬನೇ ಇರಲ್ಲ, ನನಗೆ ಅವ್ರು ಬೇರೆ ಕಡೆ ಎಲ್ಲ ಕೂಡ ಬಿಟ್ಟಿರ್ತಾರೆ, ಅವರು ಕೂಡ ಪಾಸ್ ಮಾಡ್ತಾರೆ, ನಾನು ಪಾಸ್ ಮಾಡಿರ್ತೇನೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಪರ್ಫಾರ್ಮೆನ್ಸ್ ಅವರೆಲ್ಲ ಮಾನಿಟರ್ ಮಾಡ್ತಾರೆ, ಯಾರು ಹೆಂಗೆ, ಔಟ್ ಅಲರ್ಟ್ ಆ್ಯಂಡ್ ಹೌ ದೇ ಐಡೆಂಟಿಫೈಡ್ ಆ್ಯಂಡ್ ವೆದರ್ ಹಿ ಹ್ಯಾಸ್ ಐಡೆಂಟಿಫೈಂಗ್ ಕರೆಕ್ಟ್ ಆರ್ ನಾಟ್, ಡೈರೆಕ್ಷನ್ ಸರಿ ಅವ್ರು ಹೇಳಿದಾರೋ ಇಲ್ಲೋ, ಅವ್ರ ಹೈಟ್ ಎಲ್ಲ ಸರಿಯಾಗಿ ಹೇಳಿದಾರಲ್ಲ, ಎವ್ರಿಥಿಂಗ್ ವಿ ನೋ, ಬಿಕಾಸ್ ವಿ ಕ್ಯಾನ್ ಫೈಂಡ್ ಔಟ್ ಈ ಥರ ಇದ್ರೆ ಇಷ್ಟೇ ಅಂತಂತಾರೆ. ಸೊ ಐ ಆಮ್ ಫೈಂಡಿಂಗ್ ಫಾರ್ಮೇಷನ್ ಆಫ್ 5 ಸೇಬರ್ ಜೆಟ್ಸ್ ಹೆಡಿಂಗ್ ಟುವರ್ಡ್ಸ್ ಶ್ರೀನಗರ್, ಹೆಡಿಂಗ್ ಟುವರ್ಡ್ಸ್ ಅವಂತಿಪುರ ಅಂತ ನಾವೆಲ್ಲ ಹೇಳ್ಬಿಡ್ತೇವೆ. ಸೊ ಅಷ್ಟೊತ್ತಿಗೆ ನೀವೇನು ಮಾಡ್ತೀರಾ, ನಿಮ್ಮ ಏರ್ಕ್ರಾಫ್ಟ್ಗಳಿಗೆ ಪುಷ್ ಮಾಡಿಬಿಡ್ತೀರ. ಇಮಿಡಿಯೇಟ್ಲಿ ನೀವು ಸ್ಕ್ರ್ಯಾಂಬಲ್ ಅಂತ ಹೇಳಿದ್ರೆ ವಿತಿನ್ 100 seconds ಯು ಹ್ಯಾವ್ ಟು ಟೇಕ್ ಆಫ್. ನೀವು ಎಲ್ಲಿ ಆಫ್ಸ್ ರೂಮ್ದಲ್ಲಿ ಎಲ್ಲ ಪೈಲಟ್ಸ್ ಇರ್ತಾರೆ, ಓಡ್ಕೊಂಡು ಬಂದುಬಿಟ್ಟು ಏರ್ಕ್ರಾಫ್ಟ್ದಲ್ಲಿ ಹತ್ತಿ ಇಂಜಿನ್ ಸ್ಟಾರ್ಟ್ ಮಾಡಿ ಟ್ಯಾಕ್ಸಿ ಔಟ್ ಮಾಡಿ ರನ್ವೇಗೆ ಬಂದು ಟೇಕ್ ಆಫ್ ಆಗಬೇಕು. ಸೊ ದ್ಯಾಟ್ ಈಸ್ ದಿ ಟೈಮ್ ಲಿಮಿಟ್ ಫಾರ್ ಯು. 100 seconds ಎಲ್ಲ ಆಗಬೇಕಿದೆ. ಸೊ ಆ ಥರ 100 seconds, ದಟ್ ಈಸ್ ಅಬೌಟ್ 1.5 ನಿಮಿಷ ಆಗುತ್ತಲ್ಲ. ನೀವು ಮಾಡಬೇಕು, ಯಾಕಂದರೆ ಅಲ್ಲಿಂದ ಭಾಳ ದೂರ ಇರಲ್ಲ, ಇಲ್ಲಿಂದ ಸ್ವಲ್ಪ ಪಾರ್ಕ್ ಇದೆ ಎಲ್ಲ ಅಷ್ಟು ದೂರ, ಅಥವಾ ನಿಮ್ಮ ಈ ಲೇಡೀಸ್ ಹಾಸ್ಟೆಲ್ ಅಷ್ಟು ದೂರ ಇರುತ್ತೆ. ಎಲ್ಲ ಅಂಡರ್ಗ್ರೌಂಡ್ ಮಾಡಿಬಿಟ್ಟಿರ್ತಾರೆ, ಎಲ್ಲ ಕೆಮೋಫಲೈಸ್ ಆಗಿಬಿಟ್ಟಿರುತ್ತೆ, ಯಾರಿಗೇನು ಗೊತ್ತಾಗಲ್ಲ ಎಲ್ಲಿದೆ ಏನಿದೆ ಅಂತೇಳಿ. ಮೇಲಿಂದ ನೋಡಿದರೆ ಎಲ್ಲ ಬರೀ ಇದನ್ನೇ ಇದೆ, ಬರಪಿದೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಆವಾಗ ಅಲ್ಲಿ ಅವರೆಲ್ಲ ಸ್ಪೀಕರ್ ಇರ್ತವೆ, ಸ್ಕ್ರ್ಯಾಂಬಲ್ ಅಂದರೆ ಇಮಿಡಿಯೇಟಾಗಿ ಓಡಿ ಹೋಗ್ಬೇಕು, ಸ್ಟಾಪ್ ಮಾಡ್ಬೇಕಂತೇಳಿ. ಇವರು ಅಲ್ಲಿ ಏರ್ ಕ್ರೂ ಇರ್ತಾರಲ್ಲ, ಅವರೆಲ್ಲ ಚೆಕ್ ಮಾಡಿಬಿಟ್ಟು ಬಾಂಬ್ ಗಿಂಬ್ ಎಲ್ಲ ಇದನ್ನು ರಿಲೀಸ್ ಮಾಡಿಬಿಟ್ಟಿರ್ತಾರೆ ಮುಂಚೆನೆ, ಪಿನ್ನಿಗಿನ್ನೆಲ್ಲ. ಯಾಕಂದರೆ ಸೇಫ್ಟಿ ಪಿನ್ ಇರ್ತಲ್ಲ, ಅವ್ರು ರಿಲೀಸ್ ಮಾಡಲೇಬೇಕು. ನೀವು ಸೇಫ್ಟಿ ಪಿನ್ ನೀವು ಮರೆತುಬಿಟ್ರೆ ನೀವು ಬಾಂಬ್ ಪ್ರೆಸ್ ಮಾಡಿದ್ರು ಕೂಡ ರಿಲೀಸ್ ಆಗೋಲ್ಲ. ಸೊ ಅವಾಗೆಲ್ಲ ಎಲ್ಲ ಚೆಕ್ ಮಾಡಿ ಇವರು ಏನು ಗ್ರೌಂಡ್ ಸ್ಪೀಡ್ ಇರ್ತಾರಲ್ಲ ಟಾರ್ಮೆಕ್ದಲ್ಲಿ, ಅವರೆಲ್ಲ ಅದನ್ನು ಮುಗಿಸ್ಬಿಟ್ಟಿರ್ತಾರೆ ಒಬ್ಬ ಪೈಲಟ್ ಬರೋಕ್ಕಿಂತ ಮುಂಚೆನೇ. ಇವರು ಪೈಲಟ್ ಬಂದ ತಕ್ಷಣ ನೋಡ್ತಾರೆ ಫಸ್ಟ್, ಅದು ಪ್ರಿಯರ್ ಚೆಕಿಂಗ್ ಅಂತ ಹೇಳಿ, ಎಲ್ಲ ಸರಿ ಇದೆ, ಎಲ್ಲ ಸೇಫ್ಟಿ ಫೀಸ್ ರಿಮೂವ್ ಮಾಡಿದ್ದಾರೆ ಅಂತ ತಕ್ಷಣ ಲ್ಯಾಡ್ರ್ ಹತ್ಬಿಟ್ಟು ಕುತ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಯು ಗೋ ಇಮಿಡಿಯೇಟಾಗಿ ಟೇಕ್ ಆಫ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದಿ ಪ್ರೊಸೀಜರ್ ಆಫ್ ಸ್ಕ್ರ್ಯಾಂಬಲ್. ಈಗ ನೀವು ಹೇಳ್ತಾ ಇರೋದು, ನೀವು ಏನು ಕೇಳಿದರೆ ಇವಾಗ ನಮ್ಮದು ಡ್ಯೂಟಿ ಮತ್ತು ನೀವೇನು ಆರ್ಮಿದವ್ರದ್ದು, ಇದು ಆರ್ಮಿದು ಮತ್ತು ಏರ್ಫೋರ್ಸದ್ದು ಡ್ಯೂಟಿ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ದಿ ಟಾರ್ಗೆಟ್ ಮೇಡಮ್. ಯಾಕಂದರೆ ಯಾವ ಟಾರ್ಗೆಟು ಯಾವ ನಮೂನೆ ಇದೆ, ಎಲ್ಲಿದೆ ಅಂತ. ಈಗ ನೀವು ಸಿಚುವೇಶನ್ ಮೇಲೆ, ಈಗ ಸಪೋಸ್ ಮೊನ್ನೆ ಎಲ್ಲ ನಮ್ಮ ಪಠಾನ್ಕೋಟದಲ್ಲಿ ಬಂದು ಸಾಕಷ್ಟು ಎಕ್ಸ್ಟ್ರೀಮಿಸ್ಟ್ಗಳು ಬಂದು ಕಿಲಿಂಗ್ ಮಾಡಿದರು, ಹೌದಾ? ಆವಾಗ ಅದು ಬಾರ್ಡರಿಂದ ಬಂದಿದ್ದರು, ಅದಕ್ಕೋಸ್ಕರ ಆರ್ಮಿದವರು ಉರಿ ಇದು ಮಾಡಿದರು, ಗೊತ್ತಲ್ಲ, ಉರಿ ಮಾಡಿ ಅವರು ಹೋಗಿ ಹೊಡೆದು ಬಂದರು. ಸೊ ದ್ಯಾಟ್ ವಾಸ್ ದ ಆರ್ಮಿ. ಬಟ್ ಇವರು ಎಕ್ಸ್ಟ್ರೀಮಿಸ್ಟ್ ಇದ್ದಾರಲ್ಲ, ಈ ಪುಲ್ವಾಮಾದಲ್ಲಿ ಬಂದುಬಿಟ್ಟು ಅವನು ಆದಿಲ್ ಡಾರ್ ಅಂತನು ಸೂಸೈಡ್ ಬಾಂಬರ್, ಅವನು ಬಂದುಬಿಟ್ಟು ಬೇಗ ಒಟ್ಟು ಡ್ಯಾಶ್ ಮಾಡಿ ನಮ್ಮ ಎಲ್ಲ ಇಲ್ಲಿ ಒಟ್ಟು 40 ಜನ ಸೈನಿಕರಿಗೆ ಅವರು ಇದು ಮಾಡಿದರು. ಸೊ ಸೂಸೈಡ್ ಬಾಂಬರು ಬ್ಲಾಸ್ಟ್ ಆಗಿಬಿಡ್ತು. ಅದಕ್ಕೆ ನಾವು ಹೆಚ್ಚು ಕಡಿಮೆ ಸುಮಾರು 40 ನಮ್ಮದು ಜವಾನರು ಶಹೀದಾದರು. ಸೊ ಅದು ಒಂದು ಎಲ್ಲರಿಗೂ ಇದಾಗ್ಬಿಡ್ತು, ಏನು ಈ ಥರ ಮಾಡಿಬಿಟ್ಟದಲ್ಲ ಹೆಂಗೆ ಅಂತಂಥೇಳಿ. ಅದು ಹ್ಯಾಂಗೆ ಆಯಿತು ಅಂತ ಹೇಳಿದ್ರೆ ಇಟ್ ವಾಸ್ ನೋನ್, ಇದು ಯಾರಿಂದ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ಇವರು ಎಕ್ಸ್ಟ್ರೀಮಿಸ್ಟ್ಗಳು, ಅಂದರೆ ಏನು ಆತಂಕವಾದಿಗಳು ಅಂತ. ಈ ಆತಂಕವಾದಿಗಳಿಗೆ ನಾವು ಹೊಡಿಬೇಕಲ್ಲ ಏನದು ಅಂತಂಥೇಳಿ, ಆತಂಕವಾದಿಗಳು ಇರಬೇಕಂದ್ರೆ ಈಗ ನಮಗೆ ನಾವೆಲ್ಲ ಆತಂಕವಾದಿಗಳು ಎಲ್ಲೆಲ್ಲಿದ್ದಾರೆ ಅಂಥೇಳಿ ಲಾಂಚಿಂಗ್ ಪ್ಯಾಡ್ಸ್ ಅಂತ ಹೇಳ್ತಾರೆ. ಆ ಲಾಂಚಿಂಗ್ ಪ್ಯಾಡ್ಸ್ ಎಲ್ಲ ನಾವು ಮುಂಚೆ ರೆಡಾರ್ ಐಡೆಂಟಿಫೈ ಮಾಡಿ ರೆಡಾರ್ ಮೇಲೆ ತೊಗೊಂಡ್ಬಿಟ್ಟಿದ್ವಿ. ಯಾವಾಗ ಮಾಡಿದ್ವಿ ಗೊತ್ತಾ? ಯಾವಾಗ 26/11 ಮುಂಬೈ ಇದು ಆಯ್ತಲ್ಲ, ಬ್ಲಾಸ್ಟ್ ಆಯ್ತಲ್ಲ, ಕಸಬ್ ಅಂತಂತೇಳಿ ಬಂದುಬಿಟ್ಟು ಎಲ್ಲ ಮಾಡಿದ್ರು ನೋಡಿ. ಆವಾಗಲೇ ನಾವೆಲ್ಲ ಐಡೆಂಟಿಫೈ ಮಾಡಿಬಿಟ್ಟಿದ್ವಿ. ದೆನ್ ಓನ್ಲಿ ವಿ ವರ್ ಹ್ಯಾವಿಂಗ್ ರೆಡಿ ಟು ಟೇಕ್ ರಿವೆಂಜ್. ಆದರೆ ನಮಗೆ ಗೌರ್ಮೆಂಟಿಂದ ನನಗೇನಾಗುತ್ತೆ, ಆರ್ಡರ್ ಸಿಗಲಿಲ್ಲ ಟೇಕ್ ಆ್ಯಕ್ಷನ್ ಅಂತಂತೇಳಿ. ಆವಾಗ ಇದು ಸುಮಾರು ಹೆಚ್ಚು ಕಡಿಮೆ 2008 ಏನೋ ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್.
ಬಟ್ 26 ಇದು 11 ಅಂತ ಹೇಳ್ತಾರೆ. ಓಕೆ. ಹಾಂ, ಸೊ ಅದು ಅವಾಗ ಸಿಗಲಿಲ್ಲಲ್ಲ, ಸುಮ್ಮನೆ ಆಗ್ಬಿಟ್ಟು. ಬಟ್ ಅಟ್ ದ್ಯಾಟ್ ಟೈಮಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ ಈ ಆತಂಕವಾದಿಗಳ ಎಲ್ಲೆಲ್ಲಿ ಇದು ಇದಾವೆ ಮತ್ತು ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ, ಲಾಂಚ್ ಪ್ಯಾಡ್ಗಳಿದ್ದಾವೆ ಅಂತಂದು ಅವಾಗೆಲ್ಲ ನಾವು ಮಾರ್ಕ್ ಮಾಡಿಬಿಟ್ಟಿದ್ವಿ. ಇವ್ರು ಮಾಡಿದ್ದಕ್ಕೆ ಇವರೆಲ್ಲ ಮಾಡಿದವ್ರು ಯಾರು ಅಂತ ಹೇಳಿದ್ರೆ, ಇವರು ಎಸ್ಟಿಮೇಟ್ಸರು ಬಂದುಬಿಟ್ಟು ಮಾಡಿದ್ದಾರೆ, ಕಳಿಸಿದ್ದಾರೆ ಅಂತಂತೆ ಅದು ಕೂಡ ಐಡೆಂಟಿಫೈ ಮಾಡಿದ್ವು. ಆಮೇಲೆ ನಾವು ಈಗ ರಿವೆಂಜ್ ತೊಗೋಬೇಕಂತ ಹೇಳಿದ್ರೆ ಎಕ್ಸ್ಟ್ರೀಮಿಸ್ಟ್ನಲ್ಲೇ ತೊಗೋಬೇಕು, ಅವ್ರ ಮೇಲೇ ಬಾಂಬ್ ಮಾಡಬೇಕು ಅಂತ ಹೇಳಿದ್ರೆ ಇದು ಡಿಪೆಂಡಿಂಗ್ ಆನ್ ಟಾರ್ಗೆಟ್ ಅಲ್ವಾ. ಈಗ ಯಾರು ಮಾಡಬೇಕು ಅಷ್ಟು. ಈಗ ಅವು ಎಲ್ಲ ಎಲ್ಲಿದ್ದಾವೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ, ಈಗ ಅವು ಸಪೋಸ್ ಮುಜಫರಾಬಾದಲ್ಲಿ, ಆಮೇಲೆ ಬಾಲಾಕೋಟು, ಆಮೇಲೆ ಚಕೋತಿ ಅಂಥೇಳಿ 3 ಪ್ಲೇಸಸ್ ಕಡೆ ಯಾಕಂದರೆ ಈ ಸೈಡಿಗಿದ್ದಾವೆ. ಮತ್ತು ಲಾಹೋರಿಂದ ಮುಂದೆ ಒಂದು ಸುಮಾರು ನಾರ್ತ್ಗೆ ಅಲ್ಲಿ ಬಾವಲ್ಪುರು, ಆಮೇಲೆ ಮುರಾದ್ಕೆ, ಇವೆಲ್ಲ ಕ್ಯಾಂಪ್ಗಳು ಅಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾಂಪ್ ಮಾಡಿದ್ದಾರೆ ಇವರು. ಇವರೆಲ್ಲ ಹೆಂಗೆ ಅಂತ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಇವರು. ಸೊ ಇಲ್ಲಿ ಹೊಡಿಬೇಕು ಅಂತಂಥೇಳಿ ಏನು ಮಾಡಿದರು, CCS ಮೀಟಿಂಗ್ ಮಾಡಿದರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಅದಕ್ಕೆ ಚೇರ್ಮನ್ನು. CCS ಅಂತ ಹೇಳಿದ್ರೆ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಅಂತಂತ ಹೇಳ್ತಾರೆ. ಸೊ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ 3 ಚೀಫ್ ಆಫ್ ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸ್ ಅವ್ರು ಇರ್ತಾರೆ. ಆಮೇಲೆ ಈ ಅರೆಸೈನಿಕರು ಡೈರೆಕ್ಟರ್ ಫಾರ್ BSF ಆಗಲಿ, CRPF ಆಗಲಿ ಅವರೆಲ್ಲ ಅವರು ಇರ್ತಾರೆ. ಆಮೇಲೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಜಿತ್ ದೋವಲ್ ಅವರು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತಂದರೆ. ಮೋದಿ ಹೇಳ್ತಾರೆ, ನೀವು ಹೆಂಗೆ ಮಾಡ್ತೀರಾ ನಿಮಗೆ ಗೊತ್ತಿದೆ, ಆದರೆ ಏನು ನೀವು ರಿವೆಂಜ್ ತೊಗೋಬೇಕಂತ ಹೇಳಿದ್ರೆ ಓನ್ಲಿ ನೀವು ಎಕ್ಸ್ಟ್ರೀಮಿಸ್ಟ್ಗೆ ಮಾತ್ರ ಪಾಠ ಕಲಿಸ್ಬೇಕು. ಬೇರೆ ಯಾವ ಪಬ್ಲಿಕ್ಕಿಗೆ ಅಥವಾ ಮಕ್ಕಳಿಗೆ ಅಥವಾ ಲೇಡೀಸ್ ಆಗಲಿ ಮತ್ತೊಬ್ಬರು ಪಬ್ಲಿಕ್ಕಿಗಾಗಲಿ ಆರ್ ಈವನ್ ಮಿಲಿಟ್ರಿ ಇನ್ಸ್ಟಾಲ್ಮೆಂಟ್ಗೂ ಕೂಡ ನೀವು ಡ್ಯಾಮೇಜ್ ಮಾಡಬಾರ್ದು. ಆ ನಮೂನೆ ನೀವು ಮಾಡಬೇಕು ಅಂದ್ಕೊಳ್ಳಿ. ಇದು ಇಟ್ ಬಿಕಮ್ಸ್ ಎ ಟಫ್ ಜಾಬ್. ಆ್ಯಂಡ್ ಮೋರ್ ಇವರ್ ದಿಸ್ ಹ್ಯಾಸ್ ಟು ಬಿ ಡನ್ ಬೈ ಓನ್ಲಿ ಏರ್ಫೋರ್ಸ್. ಯಾಕೆ ನೇವಿದವರು ಸಮುದ್ರದಲ್ಲಿ ಏನಾದರೂ ಟಾರ್ಗೆಟ್ ಇದ್ದರೆ ಅವರು ನೇವಿದವ್ರು ಮಾಡ್ತಾರೆ. ಈಗ ಆರ್ಮಿದವ್ರು ಏನು ಮಾಡ್ತಾರೆ, ಈ ಬಾರ್ಡರ್ದಿಂದ ಒಂದು 4-5 ಕಿಲೋಮೀಟರ್ ಇದ್ದರೆ ಅವ್ರು ಆರ್ಮಿದವ್ರು ಮಾಡ್ತಾರೆ. ಈ ಬಾರ್ಡರ್ದಿಂದ 40-50 ಕಿಲೋಮೀಟರ್ ಒಳಗೆ ಹೋಗ್ಬೇಕಂತ ಹೇಳಿದ್ರೆ ಈ ಆರ್ಮಿ ಕೆನಾಟ್ ಡೂ ದೇಟ್. ಇಟ್ ಈಸ್ ಓನ್ಲಿ ಹ್ಯಾವ್ ಟು ಬಿ ಡನ್ ಬೈ ದಿ ಏರ್ಫೋರ್ಸ್ ಓನ್ಲಿ. ಸೊ ಅದಕ್ಕೆ ಇದನ್ನು ಏನು ಮಾಡಿದರು, ಏರ್ಫೋರ್ಸ್ ಅವರಿಗೆ ಇದನ್ನು ಅಲಾಟ್ಮೆಂಟ್ ಮಾಡಿದರು. ಸೊ ಇದನ್ನು ನೀವೇ ಮಾಡಬೇಕು ಅಂತ. ಸೊ ಸರಿ ಅಂತಂಥೇಳಿ ಆವಾಗ ಈ ಬಾಲಾಕೋಟದ್ದು ಪ್ಲ್ಯಾನ್ ರೆಡಿ ಮಾಡೋಕ್ಕೆ ವೆಸ್ಟರ್ನ್ ಏರ್ ಕಮಾಂಡ್ ಅಂತ ನಾನು ಎಷ್ಟು ಮೊದಲೇ ಶ್ರೀನಗರಲ್ಲೇ ಬರುತ್ತೆ. ಶ್ರೀನಗರ ಕಮ್ಸ್ ಅಂಡರ್ ದ ವೆಸ್ಟರ್ನ್ ಏರ್ ಕಮಾಂಡ್. ಏರ್ ಮಾರ್ಷಲ್ಸ್ ಇರ್ತಾರೆ, ಆಮೇಲೆ ಏರ್ ಕಮಾಂಡರ್ಸು ಅವೆಲ್ಲ ಆ ಥರ ಇರ್ತಾರೆ. ಆಮೇಲೆ ಯೂನಿಟ್ಸ್ ಬೇರೆ 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 ಇರ್ತಾರೆ. ಸೊ ಇದು ಈಗ ಯುದ್ಧ ಮಾಡಬೇಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಮೇ ಬಿ ಫೇರ್ ಇನ್ ಲವ್ ಬಟ್ ನಾಟ್ ಇನ್ ವಾರ್. War has got its own rules, its own regulations and its own steps of operations. ಆ ಥರ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಲವ್ದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ವಾರದಲ್ಲಿದ್ದರೆ ಈಗ ಸಪೋಸ್ ನೀವೇ ನನ್ನ ಎನಿಮಿ ಅಂತ ತಿಳ್ಕೊಳ್ಳಿ, ಅಥವಾ ನಾನು ನಿಮ್ಮ ಎನಿಮಿ ಅಂತ ತಿಳ್ಕೊಳ್ಳಿ. ಈಗ ನಾನು ಏನೋ ಒಂದು ಕಾರ್ಯಕ್ಕೆ ಬಂದುಬಿಟ್ಟು ನಿಮ್ಮನ್ನು ಕೊಲ್ಲಬೇಕು ಅಂತಂಥೇಳಿ ತೊಗೊಂಡು ಮಾಡೋಷ್ಟೊಳಗೆ ನಾನು ನಿಮ್ಮನ್ನು ಚಾಲೆಂಜ್ ಮಾಡಿಬಿಡ್ತೇನೆ. ಹಾರ್ಟ್ ಹೂ ಕಮ್ಸ್ ದೇರ್, ರೇಸ್ ಯುವರ್ ಹ್ಯಾಂಡ್ಸ್ ಅಪ್ ಅಂತ ಹೇಳಿದೆ. ಪುಟ್ ಸನ್ ವೆಪನ್ಸ್ ಡೌನ್ ಅಂದ್ಕೊಂಡು ನೀವು ಕೆಳಗೆ ಹೋದ್ಬಿಟ್ಟು ನೀವು ಹ್ಯಾಂಡ್ಸ್ ಅಪ್ ಮಾಡಿದರೆ ಐ ಶುಡ್ ನಾಟ್ ಕಿಲ್ ಯು, ಬಿಕಾಸ್ ದಟ್ ಇಸ್ ಇಂಟರ್ನ್ಯಾಷನಲ್ ಲಾ. ಹ್ಯಾಂಡ್ಸ್ ಅಪ್ ಆಗಿಬಿಟ್ರೆ ನೀವು ಸರೆಂಡರ್ ಆಗಿಬಿಟ್ಟಿದ್ದೀನಿ. ಸರೆಂಡರ್ ಆದರೆ ಯು ಆರ್ ನಾಟ್ ಎ ಎನಿಮಿ, ಯು ಆರ್ ಎ ಹ್ಯೂಮನ್ ಪರ್ಸನ್. ಸೊ ನೀವು ಹ್ಯೂಮನ್ಗೆ ಯು ಕ್ಯಾನ್ ನಾಟ್ ಕಿಲ್. ಇಫ್ ಯು ಆರ್ ಎನಿಮಿ ಇದ್ದರೆ ಯು ಕ್ಯಾನ್ ಶೂಟ್ ಹಿಮ್. ಬಟ್ ದ ಮೂಮೆಂಟ್ he raises both the hands, he throws his weapon down, ಅದನ್ನು ಏನು ಬಂದೂಕಾಗಲಿ ಮತ್ತೊಂದಾಗಲಿ ಏನು ಕೆಳಗಿಟ್ಬಿಟ್ಟು ಬೋತ್ ದ ಹ್ಯಾಂಡ್ಸ್ ಆಫ್ ಮಾಡಿದರೆ ಅವ್ರು ಸರೆಂಡರ್ ಆದಾಗ ನಿಮಗೆ ಸರೆಂಡರ್ ಆದಾಗ ನೀವು ಹೊಡಿತೀರಪ್ಪ ಅಂದರೆ ದಟ್ ಈಸ್ ಇಂಟರ್ನ್ಯಾಷನಲ್ ಲಾದಲ್ಲಿ ಬರಲ್ಲ. ಸೊ ಅದಕ್ಕೆ ಲಾ ಅಂತ ಹೇಳ್ತದೆ. ಲಾದಲ್ಲಿ ಇಂಟರ್ನ್ಯಾಷನಲ್ ಲಾದಲ್ಲಿ ಲಾ ಆಫ್ ಲ್ಯಾಂಡ್, ಲಾ ಆಫ್ ಸಿ, ಲಾ ಆಫ್ ಏರ್, ಲಾ ಆಫ್ ವಾರ್ ಅಂಥೇಳಿ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಈಗ ನಾನೇ ನಿಮ್ಮ ಶತ್ರು ಇದ್ದೆ, ನಿಮ್ಮ ಹೊಡಕ್ಕಿಂತ ಮುಂಚೆ ನೀವು ನನಗೆ ಚಾಲೆಂಜ್ ಮಾಡಿಬಿಟ್ರೆ ಐ ಹ್ಯಾವ್ ಟು ರೇಸ್ ಮೈ ಹ್ಯಾಂಡ್ಸ್. ನಾನು ನನ್ನ ಎರಡು ಕೈಗಳನ್ನು ನಾನು ಅಪ್ ಮಾಡಿದಾಗ ಸೊ ಯು ಕ್ಯಾನ್ ನಾಟ್ ಕಿಲ್ ಮೀ. ಆ್ಯಂಡ್ ಇಫ್ ಯು ಕಿಲ್ ಮೀ
ದೆನ್ ಇಟ್ ಬಿಕಮ್ಸ್ ಎ ವೈಲೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ಲಾ. ಈಗ ಆ ಥರ ಭಾಳ ಪಾಕಿಸ್ತಾನದವರು ಯಾವುದು ಮೇಂಟೈನ್ ಮಾಡಿಲ್ಲ ಮತ್ತು ಬೇರೆ, ಆದರೆ ನಾವು ಮಾತ್ರ ಭಾಳ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ನಮ್ಮದು 71 ವಾರದಲ್ಲೇ ನಮ್ಮ ಒಬ್ಬರು ಪೈಲಟ್ ಇದ್ದರು ಶ್ರೀನಗರದಲ್ಲೇ. ಅವರು ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೇಖೋ ಅಂತಂತೇಳಿ, ಜಸ್ಟ್ ಅಬೌಟ್ 35 ಕಡಿಮೆನೇ ಅವ್ರದ್ದು ಇಯರ್ಸು, ಯಂಗ್ ಪೈಲಟ್. ಅವ್ರ ಫಾದರ್ ಕೂಡ ಏರ್ಫೋರ್ಸ್ದಲ್ಲೇ ಇದ್ದರು ಬೇರೆ ಯೂನಿಟ್ದಲ್ಲಿ. ಇವ್ರು ಯಂಗ್ ಪೈಲಟ್. ಇವ್ರು ಇದ್ದಾಗ ಈ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿಬಿಟ್ರು ನಮ್ಮ ಮೇಲೆ ಅವಾಗ. ಸೊ ಆವಾಗ ನಾನು ಆ್ಯಕ್ಚುಲಿ ಶ್ರೀನಗರಿಗೆ ವಾಪಸ್ ಬಂದಿದ್ದೆ ಆ್ಯಟ್ ದ ಟೈಮ್ ಆಫ್ ವಾರ್ ಓನ್ಲಿ. ನಾನು ಹೋಗಿದ್ದು ಆರ್ಮಿಗೆ ಬಿಫೋರ್ 1 month. ನಂತರ ಮತ್ತೆ ವಾಪಸ್ ಬಂದುಬಿಟ್ಟು ಐ ವಾಸ್ ಆನ್ ಡ್ಯೂಟಿ ಆ್ಯಕ್ಚುಲಿ. ನನ್ನ ಕಣ್ಣು ಮುಂದೆ ಆಗ್ತಾರದು ನಾನು ಹೇಳಿದೆ ನಿಮಗೆ ಏನಾಗಿದೆ ಅಂತೇಳಿ. ಇವರು ಟೇಕ್ ಆಫ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಇಬ್ಬರು ಟೇಕ್ ಆಫ್ ಮಾಡಿದ್ರು. ಫ್ಲೈಟ್ ವುಮನ್ ಅಂತೇಳಿ ಫಸ್ಟ್ ಟೇಕ್ ಆಫ್ ಮಾಡಿದ್ರು. ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸೇಖೋ ಅಂಥೇಳಿ ಲೆಫ್ಟ್ ಸೆಕೆಂಡ್ ಟೇಕ್ ಆಫ್ ಮಾಡೋಷ್ಟೊಳಗೆ ಇವರು ಬಂದುಬಿಟ್ರು ಮೇಲೆ ವರಿಗಳು. 5 ಜನ ಬಂದುಬಿಟ್ರು. ಫಸ್ಟ್ 3 ಜನ ಬಂದುಬಿಟ್ರು. ಇವ್ರು 3 ದರ್ಬಿಡು ಅಂತ ಇವ್ರು ಹೆಂಗೆ ಟೇಕ್ ಆಫ್ ಮಾಡೋಷ್ಟೊಳಗೆ ಅವ್ರು ನೋಡ್ಕೊಂಡ್ಬಿಟ್ರು. ಇವರು ಟೇಕ್ ಆಫ್ ಮಾಡ್ತಾರೆ. ಅವ್ರು ಈಸಿ ಅಲ್ಲ, ಕೆಳಗಿದ್ದವ್ರಿಗೆ ಮೇಲಿಂದ ಹೊಡೆದು ಭಾಳ ಈಸಿ. ಅವಾಗ ಕಾರ್ಗಿಲ್ದಲ್ಲಿ ಏನಾಯ್ತು, ಕಾರ್ಗಿಲ್ದಲ್ಲಿ ಮೇಲಿದ್ರು ಅವರು, ನಾವಿಲ್ಲಿ ಕೆಳಗಿದ್ವಿ. ನಮಗೆ ಅವರು ಈಸಿಯಾಗಿ ಹೊಡಿತಿದ್ರು. ಅದು ನಾವು ಗೋಫರ್ಸ್ ಬಲ್ಲಿಂದ ಮೇಲೆ ಹೊಡಿಬೇಕು. ಸೊ ಇಟ್ ಬಿಕಮ್ಸ್ ಎ ಟಫ್ ಜಾಬ್ ಫಾರ್. ಸೊ ದ್ಯಾಟ್ ಈಸ್ ದ ರೀಸನ್. ಅವ್ರು ಏನು ಮಾಡಿದರು, ಟೇಕ್ ಆಫ್ ಮಾಡಿ ಸ್ವಲ್ಪ ಹೈಟ್ ಗೇನ್ ಮಾಡೋಷ್ಟೊಳಗೇ ಅವರು ಶೂಟ್ ಮಾಡಿದ್ರು ಇವ್ರಿಗೆ, ನಮ್ಮ ಪೈಲಟ್ಗೆ. ಅವ್ರು ಶೂಟ್ ಆದರೂ ಸಹಿತ ಅಷ್ಟಾದರೂ ಕೂಡ ಇವ್ರು ಬಿಡಲಿಲ್ಲ. ಇಬ್ಬರಿಗೆ ಹೊಡೆದ್ರು ಇವರು. ಒಬ್ಬರು ಒಂದಕ್ಕೆ ನಮ್ಮ ಕ್ರಾಸ್ ಪಾಕಿಸ್ತಾನ ಇನ್ನೂ ಹೋಗೇ ಇಲ್ಲ, ನಮ್ಮ ಬೌಂಡ್ರಿಗಳನ್ನ ಬಿದ್ದ. ಇನ್ನೊಂದು ಆ ಕಡೆ ಹೋಗಿಬಿದ್ದ. ಆದರೆ ಥರ್ಡ್ ಮತ್ತಿಬ್ಬರು ಬಂದ್ರಲ್ಲ, 5 ಜನ ಇದ್ದರು 3 ಒಳಗೆ. ಇಬ್ಬರು ಹೋಗ್ಬಿಟ್ರು, ಒಬ್ಬರು ತಪ್ಪಿಸ್ಕೊಂಡು ಹೋದ. ಅಂದರೆ ಇಬ್ಬರು ಬಂದ್ರಲ್ಲ ಹಿಂದಿಂದ, ಅವ್ರು ಬಂದುಬಿಟ್ಟು ಇವರು ಶೂಟ್ ಮಾಡಿಬಿಟ್ರು. ಶೂಟ್ ಮಾಡಿದ ನಂತರ ಇವರು ಏನು ಮಾಡಿದರು, ತಕ್ಷಣ ಬೇಲ್ಔಟ್ ಮಾಡಿದರು. ಬೇಲ್ಔಟ್ ಮಾಡಿದರೆ ಮತ್ತೆ ಅವ್ರು ಶೂಟ್ ಮಾಡಬಾರ್ದು ಅವ್ರಿಗೆ. ದಟ್ ಈಸ್ ದ ರೂಲ್. ಬೇಲಿಂಗ್ ಔಟ್ ಮೀನ್ಸ್ ಆ್ಯಸ್ ಗುಡ್ ಆ್ಯಸ್ ಸರೆಂಡ್ರಿಂಗ್ ಓನ್ಲಿ. ಬೇಲ್ಔಟ್ ಅಲ್ಲ, ಅಲ್ಲಿ ನಮ್ಮದು ಕಾಕ್ಪಿಟ್ದಲ್ಲಿ ಏನು ಇರುತ್ತಲ್ಲ, ಅದಕ್ಕೆ ಇಜೆಕ್ಟಿಂಗ್ ಇದಿರುತ್ತೆ, ಬಟನ್ ಇರುತ್ತೆ, ಸ್ಟ್ರಿಪ್ ಇರುತ್ತೆ. ಅದು ಬಟನ್ ಹತ್ಬಿಟ್ರೆ ನಿಮಗೆ ಕುರ್ಚಿ ಸಮೇತ ಹೊರಗೆ ತೆಗೆದು ಬಿಡ್ತದೆ. ಓದ್ಬಿಟ್ಟು ಆಮೇಲೆ ನಿಮಗೆ ಇದು ಪ್ಯಾರಾಶೂಟ್ ಓಪನ್ ಆಗಿಬಿಡ್ತದೆ. ದೆನ್ ಯು ಕ್ಯಾನ್ ಲ್ಯಾಂಡ್ ಈಸಿಲಿ. ಇವ್ರಿಗೆ ಹಂಗೆ ಆಯ್ತಲ್ಲ, ಅಭಿನಂದನ್ ಅವರಿಗೆ. ಅದು ದಟ್ ಈಸ್, ಈಗ ನಾವು ಉಳಿಯೋದಿಲ್ಲ, ನಾವು ಸಾಯ್ತೇವೆ ಅಂತ ಹೇಳಿದರೆ ಅವಾಗ ದ ಪೈಲಟ್ ಹ್ಯಾಸ್ ಗಾಟ್ ಆಲ್ ದ ರೈಟ್ ಟು ಓಪನ್ ಹಿಮ್ಸೆಲ್ಫ್, ಬೇಲ್ ಔಟ್ ಮಾಡ್ಬೋದು. ಆಮೇಲೆ ಅದು ಕೋರ್ಟ್ ಆಫ್ ಎನ್ಕ್ವೈರಿ ಆಗುತ್ತೆ, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಲಾಸ್ ಇದು ಏರ್ಕ್ರಾಫ್ಟ್ ಲಾಸ್ ಆದರೂ ಸಹಿತ ಪೈಲಟ್ ಲಾಸ್ ಆಗಬಾರ್ದು ಅಂತೇಳಿ ಧ್ಯೇಯ. ಯಾಕಂದರೆ ಏರ್ಕ್ರಾಫ್ಟ್ ಮತ್ತೆ ಹೋಗ್ಬೋದು, ಪೈಲಟ್ ಸೈಡ್ ಆಗುತ್ತಾ, ಅದು ಟ್ರೈನ್ ಜೀವ ಅಲ್ವಾ, ಅದಕ್ಕೋಸ್ಕರ ಅಂಥೇಳಿ. ಬಟ್ ಅವರು ಬೇಲ್ ಔಟ್ ಆದರೂ ಸಹಿತ ಅವರು ಹೊಡೆದ್ರು ಅವರಿಗೆ. ದ್ಯಾಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ದಟ್ ಎವ್ರಿಥಿಂಗ್ ಈಸ್ ಮೇ ಬಿ ಫೇರ್ ಇನ್ ಲವ್ ಬಟ್ ನಾಟ್ ಇನ್ ವಾರ್ ಅಂತ. ಸೊ ಅದನ್ನು ಹೇಳ್ತಾ ಇದ್ದೆ. ಬಾಲಾಕೋಟ್ ಬಗ್ಗೆ ಹೇಳಬೇಕು ಅಂತಂತ ಹೇಳಿದ್ರಲ್ಲ, ಏನಂತೆ ಮೇಡಮ್, ನಾವು ಏನಾದರೂ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕಂತಂದರೆ ನಮ್ಮ ಟಾರ್ಗೆಟ್ ಮಾಡಬೇಕು ಹೆಂಗೆ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಗೌರ್ಮೆಂಟ್ ನಮಗೆ ಡಿಸಿಷನ್ ಕೊಡ್ತೈತೆ, ಯು ಕ್ಯಾನ್ ಗೋ ಹೆಡ್ ಅಂತ. ಆವಾಗ ಮಾತ್ರ ನಾವು ರೆಡಿ ಆಗ್ತೇವೆ. ವಿ ಆರ್ ರೆಡಿ ಆಲ್ವೇಸ್. ಸೋಲ್ಜರ್ ಈಸ್ ಆಲ್ವೇಸ್ ರೆಡಿ. ವೇಟ್ ಫಾರ್ ದಿ ಆರ್ಡರ್ಸ್. ಆರ್ಡರ್ಸ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಗೌರ್ಮೆಂಟ್ ಡಿಸಿಷನ್ ತಗುತ್ತೆ, ಆದರೆ ಮಾಡೋದು ನಮ್ಮದು ಕರ್ತವ್ಯ. ಸೊ ಈಗ ನಮಗೆ ಮುಂಚೆ ಹೇಳಿಬಿಟ್ಟಿದ್ದಾರೆ, ಈಗ ಈ ಥರ ಇದೆ, ನೀವು ಅವು ಎಕ್ಸ್ಟ್ರೀಮಿಸ್ಟ್ಗಳ ಅಂದರೆ ಈ ಆತಂಕವಾದಿಗಳ ಕ್ಯಾಂಪ್ಗಳು ಮಾತ್ರ ನೀವು ಮಾಡಬೇಕು ಅಂದರೆ. ಸೊ ನನಗೆ ಗೊತ್ತಿತ್ತು ಈ ಎಲ್ಲೆಲ್ಲಿ ಏನೇನಿದೆ ಅಂತಂತೇಳಿ. ಸೊ ನಾವೇನು ಮಾಡಿದ್ವಿ, ಈ ಎಂಥದವನು ಮೋಸ್ಟ್ ಅಂತ ಅಜರ್ ಮೊಹಮ್ಮದ್ ಏನೊಬ್ಬನಾದ್ರು, ಅವನು ಹೀ ಈಸ್ ಸ್ಟೇಯಿಂಗ್ ಇನ್ ಬಾಲಾಕೋಟ್. ಈ ಬಾಲಾಕೋಟದ ಅಕ್ಕಪಕ್ಕದಲ್ಲಿ, ಬಾಲಾಕೋಟದಲ್ಲಿ 3 ಇದ್ದಾವೆ, 3 ಬಿಲ್ಡಿಂಗ್ಗಳಿದ್ವು. ಅದರಲ್ಲಿ ಸುಮಾರು 42 ಜನ ಸೂಸೈಡ್ ಬಾಂಬರ್ಸ್ ಟ್ರೈನೀಸ್ ಇದ್ದರು. ಅವರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಸೂಸೈಡ್ ಬಾಂಬರ್ಸ್ 42 ಜನ ಇದ್ದರು. ಆಮೇಲೆ ಸುಮಾರು ಹೆಚ್ಚು ಕಡಿಮೆ 300 ಜನ ಎಕ್ಸ್ಟ್ರೀಮೇಟ್ ಏನಿದು ಆತಂಕವಾದಿಗಳು, ಅವರೆಲ್ಲ ಟ್ರೈನಿಂಗ್ ಪಡಿತಾ ಇದ್ರಲ್ಲಿ. ಇವರು 3 ಬಿಲ್ಡಿಂಗ್ ಹೆಂಗಿದಾವೆ ಅಂತ ಹೇಳಿದ್ರೆ ನೋಡೋಕ್ಕೆಲ್ಲ ಮಸೀದಿ ಮಾಡಿರ್ತಾರೆ. ಬಟ್ ಅದರಲ್ಲೆಲ್ಲ ಈ ಆತಂಕವಾದಿಗಳು, ಭಯೋತ್ಪಾದಕರು, ಆತಂಕವಾದಿಗಳೆಲ್ಲ ಅದರಲ್ಲಿ ಅವರೇ ಇರ್ತಾರೆ. ನೋಡಕ್ಕೆ ದೂರಿಂದ ಏನೋ ಧರ್ಮದ ಇದೆ, ದೇವಸ್ಥಾನ ಇದೆ, ಆ ಥರ ನಾವು ನೋಡ್ತೀವಲ್ಲ, ಆ ಥರ. ಅಥವಾ ಆಸ್ಪತ್ರೆ ಇದೆ, ಇವರು ಮಾಡೋದೇ ಹೆಂಗೆ.
ಆಸ್ಪತ್ರೆಯಲ್ಲಿ ಪ್ಲಸ್ ಮೈನಸ್ ಇದು ಚಿನ್ನ ಹಾಕಿರ್ತಾರೆ ಮೇಲೆ ಬಾಂಬ್ಗೆ ಎಲ್ಲ ಮಾಡಬಾರ್ದು, ಯಾಕಂದ್ರೆ ಎಲ್ಲ ರೋಗಿಗಳು ಇರ್ತಾರೆ ವುಮನ್ ಬಾಡೀಸ್ ಅಂತೇಳಿ. ಬಟ್ ಇವರು ಇಟ್ಟಿರೋದೆಲ್ಲ ಆ ಥರ ಮಾಡಿರ್ತಾರೆ. ದ್ಯಾಟ್ ಎವ್ರಿಥಿಂಗ್ ವಿ ಆರ್ ಸ್ಟಡಿ. ನಾವು ನೋಡ್ಕೊಂಡ್ಬಿಟ್ಟು ನಮ್ದು ಇಂಟೆಲಿಜೆನ್ಸ್ ಇರುತ್ತೆ ಮೇಡಮ್. ಅದನ್ನು ಹೇಳ್ತೀನಿ ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಏರ್ಫೋರ್ಸ್ದಲ್ಲಿ ನಾವು ಏನಾದರೂ ಟಾಸ್ಕ್ ಮಾಡ್ಬೇಕಂತ ಹೇಳಿದ್ರೆ, ಸಪೋಸ್ ಈಗ ನೀವಿಬ್ಬರು ಬಾಂಬಾರ್ಡಿಂಗ್ ಹೋಗ್ಬೇಕಂತ ಹೇಳಿದ್ರೆ, ನೀವು ಇಬ್ಬರೇ ಅಲ್ಲ, ನಿಮ್ಮ ಹಿಂದೆ ನಾವು 26 ಜನ ಇರ್ತೀವಿ ಏರೋಪ್ಲೇನ್ದವರು, ಪ್ಲೇನ್ ತೊಗೊಂಡ್ಬಿಟ್ಟು ಪೈಲಟ್ಸ್ಗಳು. ಅದು ಹೆಂಗೆ ಅಂತ ಹೇಳಿದ್ರೆ ಹೇಳ್ತೇನೆ ನೋಡಿ, ಈ 4 ಗ್ರೂಪ್ ಮಾಡಿರ್ತೇವೆ ನಾವು. ಒಂದು ಗ್ರೂಪು ಏರ್ ಇಂಟೆಲಿಜೆನ್ಸ್, ಅದಕ್ಕೆ ಕ್ಯಾಸ್ಪೋ ಅಂತ ಹೇಳ್ತಾರೆ, ಕಮಾಂಡ್ ಏರಿಯಾ ಟಾಸ್ಕಿಂಗ್ ಆ್ಯಂಡ್ ಸ್ಟ್ರೈಕ್ ಪ್ಲ್ಯಾನಿಂಗ್ ಅಂತ ಹೇಳಿ. ಏರಿಯಲ್ ವಾರ್ಫೇರ್ ಕ್ಯಾಸ್ಪೋ ಅಂತ ಹೇಳಿದ್ರೆ ಕಮಾಂಡ್ ಏರಿಯಾ ಟಾಸ್ಕಿಂಗ್ ಸ್ಟ್ರೈಕ್ ಪ್ಲ್ಯಾನಿಂಗ್ ಏರ್ ವಾರ್ಫೇರ್ ಒಂದು ಗ್ರೂಪು. ಓಕೆ, ಸೆಕೆಂಡ್ ಗ್ರೂಪು ಏರ್ ಇಂಟೆಲಿಜೆನ್ಸ್ ಇರ್ತದೆ. ಮೂರನೇ ಗ್ರೂಪು ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತೇಳಿ. 4ನೇ ಗ್ರೂಪು ಆರ್ಮಮೆಂಟ್ ಆಫೀಸರ್ ಅಂತೇಳಿ. ಇವು 4 ಗ್ರೂಪ್ಗಳದು ಬೇರೆ 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 ಡ್ಯೂಟಿಗಳಿರ್ತವೆ. ಇವು ಏರ್ ಟಾಸ್ಕಿಂಗ್ ಮತ್ತು ಸ್ಟ್ರೈಕ್ ಪ್ಲ್ಯಾನಿಂಗ್ದವರು ಅವ್ರದ್ದೇನಂತ ಹೇಳಿದ್ರೆ, ಈಗ ಏನು ಕೊಟ್ಟಿದ್ದಾರೆ, ಈಗ ನಮ್ಗೆ CCS ದವರು ಡಿಫೆನ್ಸ್ ಮಿನಿಸ್ಟ್ರಿ ಇವರು ಸೀತಾರಾಮನ್ ಇದ್ರು ಅವಾಗ, ಈಗ ನಾವು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ. ಆ ಟೈಮ್ದಲ್ಲಿ ಸೀತಾರಾಮನ್ ವಾಸ್ ದಿ ಟಫ್ ಲೇಡಿ. ನಮಗೇನು ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಹೇಳಿದರೆ, ನಾವು ಓನ್ಲಿ ಭಯೋತ್ಪಾದಕರಿಗೆ ಮತ್ತು ಎಕ್ಸ್ಟ್ರೀಮಿಸ್ಟ್ಗೆ ಮಾತ್ರ ಕೊಡಬೇಕು, ಬೇರೆ ಯಾರಿಗೂ ನಾವು ಧಕ್ಕೆ ಮಾಡಬಾರ್ದು, ಪಬ್ಲಿಕ್ ಏನಾದರೂ ಇದು ಮಾಡಬಾರ್ದು, ಆಮೇಲೆ ಮಿಲಿಟರಿ ಇನ್ಸ್ಟ್ರೂಮೆಂಟ್ ಕೂಡ ನಾವು ಧಕ್ಕೆ ಮಾಡಬಾರ್ದು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಸ್ಪೆಷಲಿ ಅದನ್ನೇ ಮಾಡಬೇಕು, ಅಷ್ಟೇ ಮಾಡ್ಬೇಕಂತ ಹೇಳಿದ್ರೆ, ಇವರು ಪ್ಲ್ಯಾನಿಂಗ್ದವರು ಏರ್ ಇಂಟೆಲಿಜೆನ್ಸ್ ಕ್ಯಾಸ್ಪೋ ಅಂತ ಹೇಳಿರಲ್ಲ, ಟಾಸ್ಕಿಂಗ್ ಆ್ಯಂಡ್ ಸ್ಟ್ರೈಕ್ ಪ್ಲ್ಯಾನಿಂಗ್ದವರು ಅವ್ರದ್ದು ಕೆಲಸ ಮಾಡ್ತಾರೆ. ಇದನ್ನು ಇಲ್ಲೇ ಇದೆ, ಇಲ್ಲಿದೆ ಅಂತ ಹೇಳಿದ್ರೆ ನಾವು ಯಾವ ಥರ ಹೋಗಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಬರ್ತಾರೆ. ಈಗ ಏರ್ ಇಂಟೆಲಿಜೆನ್ಸ್ದವರು ಏನಂತ ಹೇಳಿದ್ರೆ, ಅವರು ಯಾವ ಏರ್ಕ್ರಾಫ್ಟು ಎಲ್ಲಿಂದ ಟೇಕ್ ಆಫ್ ಆಗ್ತದೆ, ಹೆಂಗೆ ಬರ್ತಾರೆ, ನಾವು ಏನು ಮಾಡಬೇಕು ಅದಕ್ಕೆ ಅಂತಂಥೇಳಿ ಅವ್ರು ಹೇಳ್ತಾರೆ. ಏರ್ ಇಂಟೆಲಿಜೆನ್ಸ್ದವರು ಇಂಟೆಲಿಜೆನ್ಸಿ ಕೊಡ್ತಾರೆ ನಿಮಗೆ. ಈ ಇಂಟೆಲಿಜೆನ್ಸ್ ಬರೋದು ನಮ್ಗೆ ಹೆಂಗೆ ಅಂತಾರೆ, ನಮ್ಮ ಆರ್ಮಿದವರು ಇರ್ತಾರೆ, ಅವರು ಇಂಟೆಲಿಜೆನ್ಸ್ ಬರ್ತಿರ್ತಾರೆ. ಈ BSFದವರಾಗಲಿ CRPFದವರು ಅವರು ಕೂಡ ಬಾರ್ಡರ್ದಲ್ಲಿ ಇರ್ತಾರೆ. ಬಟ್ ಅಲ್ಲಿ ಏನು ಆ್ಯಕ್ಟಿವಿಟಿ ಇದೆ, ಏನಿಲ್ಲ ಅಂತ ಅವ್ರ ದಿನ ನಮ್ಗೆ ಕೊಡ್ತಿರ್ತಾರೆ. ಅದ್ರ ಮೇಲಿಂದ ನಾವು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಇಂಟೆಲಿಜೆನ್ಸ್ ತೊಗೊಂಡ್ಬಿಟ್ಟು ವಿ ಕಮ್ ಟು ಸಮ್ ಡಿಸಿಷನ್ ಬಂದಿರ್ತೇವೆ. ಆಮೇಲೆ ಎಲೆಕ್ಟ್ರಾನಿಕ್ ವಾರ್ಫೇರ್ದು ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಯಾವಾಗ ಆಪ್ರೇಟ್ ಮಾಡಬೇಕು ಏನು ಅಂತಂತೇಳಿ ಅವ್ರದ್ದೊಂದು ಇರ್ತದೆ. ಆಮೇಲೆ ಆರ್ಮಮೆಂಟ್ ಅಂತಂದರೆ ಈ ಬಾಂಬ್ಗಳು, ಅವರು ಪಿಸ್ತೂಲು, ಬಾಂಬು, ಮಿಸೈಲ್ಸು ಅದ್ರಾಗ ಭಾಳ ಎಕ್ಸ್ಪರ್ಟ್ ಇರ್ತಾರೆ. ಈಗ ನೀವು ಸ್ಪೆಷಲ್ಲಾಗಿ 3 ಬಿಲ್ಡಿಂಗ್ಗಳಿದ್ದಾವೆ ಮಸ್ಜಿದ್ಗಳು, ಅದ್ರ ಮೇಲೆ ಹಾಕ್ಬೇಕಂತ ಹೇಳಿದ್ರೆ ನೀವು ದೊಡ್ಡದಾಗಿ ದಣ್ಣಂತ ಬಾಂಬ್ ಈ ವಾರದಲ್ಲಿ ಆದರೆ ನಾವು ಹ್ಯಾವಿ ಬಾಂಬ್ ಹಾಕ್ಬಿಡ್ತೇವೆ. ಹಾಕ್ಬಿಟ್ರೆ ಫುಲ್ ಈ ಕಡೆ ಇಲ್ಲಿ ಹಾಕ್ಬಿಟ್ರೆ ನೀವು DIT ಕಾಲೇಜು, ಸ್ಕೂಲು, ಆ ಕಡೆ ಈ ಕಡೆ ಎಲ್ಲ ಕಡೆ ಸ್ಮಶಾನ ಆಗ್ಬಿಡ್ತೇವೆ. ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್. ಆ ಥರ ಪಬ್ಲಿಕ್ ಇದು ಆಗಬಾರ್ದು, ಹಾನಿ ಮಾಡಬಾರ್ದು. ಓನ್ಲಿ ಏನು 3 ಸ್ಪಾಟ್ಗಳು ನೀವು ಮಾಡಿದ್ರಲ್ಲ ಅಲ್ಲೇ ಮಾತ್ರ ಮಾಡ್ಬೇಕಂತೇಳಿದ್ರೆ ಅವ್ರು ಶಾರ್ಪ್ನೆಲ್ ಬಾಂಬ್ ಇರ್ತಾರೆ. ಈ ಶಾರ್ಪ್ನೆಲ್ ಬಾಂಬ್ಗಳು ಅಂತ ಹೆಂಗೆ ಅಂತ ಹೇಳಿದ್ರೆ, ಅವು ಪರ್ಟಿಕ್ಯುಲರಾಗಿ ಮಿಸೈಲ್ಗಳು ನಮ್ಮ ಇಲ್ಲಿ ರೂಪಿಗೆ ಬೀಳ್ತಾವೆ. ರೂಪಿಗೆ ಬಂದ ನಂತರ ಅಲ್ಲಿ ಕೊರೆದು ಕೆಳಗೆ ಜಮೀನಿಗೆ ಬರ್ತಾವಲ್ಲ ಅರ್ತ್ಗೆ, ಅಲ್ಲಿ ಹಾಡಂತ ಆಗ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಮತ್ತೆ ಬರೋಕ್ಕಾಗೋದಲ್ಲಕ್ಕೆ ಆವಾಗ ಅದು ಫ್ಲೋರ್ ಆಗ್ತವೆ, ಅವಾಗ ಎಕ್ಸ್ಪ್ಲೋರ್ಡ್ ಆಗ್ತವೆ. ಅಂದರೆ ಅಲ್ಲಿದ್ದವರು ಅಷ್ಟೇ ಅಲ್ಲೇ ಮನೆಗೆ ಆ ರೂಮಿಗೆ ಅವೆಲ್ಲ ಸಾಯ್ಬೇಕು. ಏನು ಟಾರ್ಗೆಟ್ ಮಾಡ್ತೇವೆ ಅಷ್ಟೇ ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ದಟ್ ಇಸ್ ಆರ್ ಡಿಪೆಂಡಿಂಗ್ ಅಪಾನ್ ದಿ ಏರ್ ಆರ್ಮಮೆಂಟ್ ಆಫೀಸರ್. ಅವ್ರದ್ದೆಲ್ಲ ಅದ್ರಲ್ಲಿ ಗೊತ್ತಿರ್ತೈತೆ ಅವ್ರಿಗೆ, ಇಂಥ ಬಾಂಬ್ಗಳು ಯೂಸ್ ಮಾಡಿದರೆ ಮಾತ್ರ ಹಿಂಗೆ ಆಗುತ್ತೆ, ದೊಡ್ಡದು ಯೂಸ್ ಮಾಡಿದರೆ ದೊಡ್ಡ ಯೂಸ್ ಆಗ್ತದೆ. ಅಂದರೆ ಬೇರೆ ಬೇರೆ ನಮೂನಿಗಳು ಮಿಸೈಲ್ಸ್ಗಳು, ಬಾಂಬ್ಸ್ಗಳೆಲ್ಲ ಇರ್ತವೆ. ವೆರೈಟಿ ಆಫ್ ದರ್ ಇಸ್ ಚೇಂಜಸ್ ಆಫ್ ಇದು ಇರ್ತವೆ. ಇದನ್ನು ಇದು ಡ್ಯೂಟಿ ಆಫ್ ದಿ ಗ್ರೂಪ್ ಕ್ಯಾಪ್ಟನ್ ಇರ್ತಾರೆ, ಆರ್ಮಮೆಂಟ್ ಆಫೀಸರ್. ಅವರು ಅದನ್ನು ಹೇಳ್ತಾರೆ ಇಂಥದನ್ನು ಫಿಕ್ಸ್ ಮಾಡ್ಬೇಕಂತೇಳಿ. ಸೊ ಇವ್ರದ್ದು ಆದ ನಂತರ ಮತ್ತೆ ಹೇಳ್ತೀನಿ, ಇವಾಗ ಹೆಂಗೆ ನೀವು ಇಬ್ಬರಿಗೆ ಕಳ್ಸಂಗಿಲ್ಲ ಅವರು ಬಂಬಾರ್ಡ್ ಮಾಡೋಕ್ಕೆ. ಆಮೇಲೆ ನಮ್ಮಿಂದೆ ಎಷ್ಟಿದ್ದು ಹೇಳಿದ 24 ಜನ ಇದ್ದರು, ಮತ್ತೆ 26 ಜನ. ಹೆಂಗೆ ಅಂತ ಹೇಳಿದ್ರೆ, ಈ ನಂಬರ್ 1 ಸ್ಕ್ವಾಡ್ರಿಂದ 8 ಮಿರೇಜ್ 2000 K2K ಅಂತ ಹೇಳಿದ್ರೆ, 2K ಅಂದರೆ 2000 ಅಂತ, 1K ಅಂದರೆ 1000, 2K ಅಂದರೆ 2000, ಮಿರೇಜ್ 2000. 1 ಸ್ಕ್ವಾಡ್ರನ್ನಿಂದ 8.
ನಂಬರ್ 9 ಸ್ಕ್ವಾಡ್ರನ್ದಿಂದ 6, ಓಕೆ ಆಮೇಲೆ ನಂಬರ್ 7 ಸ್ಕ್ವಾಡ್ರನ್ದಿಂದ 6, 6 6 8 ಎಷ್ಟಾಯ್ತು? 12 8 20 ಆಯ್ತು. 20 ಆಯ್ತಾ? ಮತ್ತು 30 ಸ್ಕ್ವಾಡ್ರನ್ದಿಂದ ನಂಬರ್ 30 ಸ್ಕ್ವಾಡ್ರನ್ದಿಂದ 4, ಓಕೆ ಅವು ಜಾಗ್ವಾರ್ ವಿಮಾನಗಳು. ಇವು 20 ಮಿರೇಜ್ 20 ಅಲ್ಲದೆ ಮತ್ತು 4 ಜಾಗ್ವಾರ್ ವಿಮಾನಗಳು 24, ಮತ್ತು 2 ಸುಖೈ 2 26. ಇದು ಅಲ್ಲದೆ ಫಸ್ಟ್ ಟೇಕ್ ಆಫ್ ಮಾಡಿದ್ರು 1 ಗಂಟೆಗೆ ರಾತ್ರಿ 26ನೇ ತಾರೀಕಿಗೆ ಫೆಬ್ರವರಿ 2019ಕ್ಕೆ ರಾತ್ರಿ 1 ಗಂಟೆಗೆ ಒಂದು ಏರ್ಕ್ರಾಫ್ಟ್ ಒಂದು ಟೇಕ್ ಆಫ್ ಆಗ್ತೈತಿ. ಅದು ಯಾವುದು ಅಂತ ಹೇಳಿದ್ರೆ ಅವ್ಯಾಕ್ ಅಂತ ಹೇಳ್ತಾರೆ. ಅದು ಅವ್ಯಾಕ್ ಅಂದರೆ ಏನು ಅಂತ ಹೇಳಿದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತೇಳಿ. ಅದು ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಆ ವಿಮಾನಗಳಿಗೆ ಎಲ್ಲರ ಮನೆ ಇಕ್ವಿಪ್ಮೆಂಟ್ಗಳು ಇರ್ತವೆ. ಅದು ಡುಬ್ಬದ ಮೇಲೆ ಒಂದು ಇದು ಇರ್ತದೆ, ಚಕ್ರ ತಿರುಗುತ್ತಾ ಇರ್ತದೆ. ನೋಡ್ತೀವಿ, ನೀವು ಯಾವಾಗ ನೋಡಿರ್ಬೋದು, ಬೇಕಾದ್ರೆ ಗೂಗಲ್ ಹಾಕಿ ನೋಡ್ರಿ ಅವ್ಯಾಕ್ಸ್ ಅಂತೇಳಿ, AWECK ಅಂತೇಳಿ ಅವ್ಯಾಕ್ಸ್ ಅಂತೇಳಿ. ಅದು ಏನು ಅಂತ ಹೇಳಿದ್ರೆ ಯಾವ ವಿಮಾನ ಪಾಕಿಸ್ತಾನದಲ್ಲಿ ಇವಾಗ ಟೇಕ್ ಆಫ್ ಆಗಿದೆ, ಎಲ್ಲಿಂದ ಟೇಕ್ ಆಫ್ ಆಗಿದೆ ಅಂತ ಅದೆಲ್ಲ ರಡಾರ್ ಇದ್ದಂಗೆ. ಅದು ಈಗ ನೀವು ಯಾವ್ದಾರ ಮನೆಗೆ ವೈಫೈ ಇದು ಮಾಡ್ಬೇಕಂದ್ರೆ ಅವ್ರ ವೈಫೈ ನಿಮಗೂ ಬರ್ತೈತಿ, ಹೌದಾ? ಆದ್ರೆ ಅವರೆಲ್ಲ ಇದು ಮಾಡಿಬಿಟ್ಟಿರ್ತಾರೆ, ನಿಮ್ಗೆ ಬರಲ್ಲ ಅದು. ಯಾಕಂದ್ರೆ ಅವರು ಇದು ಮಾಡಿಬಿಟ್ಟಿರ್ತಾರೆ, ಏನು ಸೀಕ್ರೆಟ್ ಇಟ್ಕೊಂಡು ಮಾಡಿರ್ತಾರೆ. ಅವ್ರದ್ದು ಏನಾದರೂ ಸೀಕ್ರೆಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಅವ್ರದ್ದು ಎಂಜಾಯ್ ಮಾಡ್ಬೋದು. ಆಮೇಲೆ ಡೈರೆಕ್ಷನ್ ನೀವು ಕೊಡ್ಬೋದು ಅವರಿಗೆ ರಾಂಗ್ ಆಗಿ. ಸೊ ಈ ಥರ ಏನು ಮಾಡ್ತೀವಿ, ಅವ್ಯಾಕ್ಸ್ ಏನಿರ್ತಲ್ಲ ಅದಕ್ಕೆ ಅದು ಎಲ್ಲರಿಗೂ ಡೈರೆಕ್ಷನ್ ಕೊಡುವಂಥದ್ದು. ಅದು ಇಲ್ಲೇ ಇರ್ತದೆ. ರಾತ್ರಿ 1 ಗಂಟೆ ಫಸ್ಟ್ ಉಧಂಪುರ್ ಬಠಿಂಡಾದಿಂದ ಅಂದರೆ ಟಾಪ್ ಮೋಸ್ಟ್ ಆ ಕಡೆ ಪಂಜಾಬದಲ್ಲಿ ಬಿಟ್ವೀನ್ ಪಠಾನ್ಕೋಟಿಂದ ಮುಂದೆ ಇದೆ. ರಾತ್ರಿ 1 ಗಂಟೆಗೆ ಫಸ್ಟ್ ಟೇಕ್ ಆಫ್ ಆಗಿದ್ದು ಅವತ್ತು ಅದೇ. ಎಲ್ಲಕ್ಕಿಂತ ಮುಂಚೆ ಅದು ಟೇಕ್ ಆಫ್ ಆಗ್ತೈತೆ, ಯಾಕಂದ್ರೆ ಅದು ಫಸ್ಟ್ ನೋಡ್ತೈತೆ ಯಾರ್ಯಾರು ಎಲ್ಲಿದ್ದಾರೆ ಏನಿದ್ದಾರೆ ಅಂತೇಳಿ, ಹೌದಾ? ಅದು ಎಲ್ಲ 24 ಜೊತೆಗೂ ಮಂದಿಗೂ ಅದು ಕಾಂಟ್ಯಾಕ್ಟ್ ಇರ್ತದೆ. R24 ದೇ ಆರ್ ಇನ್ ಕಾಂಟ್ಯಾಕ್ಟ್. ಆಮೇಲೆ ಇನ್ನೊಂದು ಮದರ್ಶಿಪ್ ಅಂತ ಹೇಳ್ತಾರೆ. ಮದರ್ಶಿಪ್ ಅಂದರೆ ತಾಯಿ ಇದ್ದಂಗೆ. ಅದು IL-78 ಅಂತ ಹೇಳಿ. ಅದು ಮೋಸ್ಟ್ಲಿ ಅಂಬಾಲಾದಿಂದ ಟೇಕ್ ಆಫ್ ಆಗಿದೆ. ಅದು ಸೊ ಹರಿಯಾಣದಿಂದ ಅಂಬಾಲ ಹರಿಯಾಣದಲ್ಲಿ. ಅದು ಏನಂತ ಹೇಳಿದ್ರೆ ಅದಕ್ಕೆ ರಿಫಿಲಿಂಗ್ ಟ್ಯಾಂಕರ್ ಅಂತಾರೆ ಅದಕ್ಕೆ. ಅದು ತಾಯಿ ಒಂದು ಮದರ್ಶಿಪ್ ಯಾಕೆ ಹೇಳ್ತಾರೆ ಅಂತಿದ್ದಾರೆ, ಅದು ನಮ್ಮನೆ ಎಲ್ಲರಿಗೂ ಪೆಟ್ರೋಲ್ ಕೊಡ್ತೈತೆ. ಅದು ಫ್ಲೈಯಿಂಗ್ ಇದ್ರೊಳಗೆ ಇದ್ದಾಗನೇ ಎಲ್ಲರಿಗೂ ಅದು ಪೆಟ್ರೋಲ್ ಕೊಡ್ಬೇಕಂತಾರೆ. ಒಬ್ಬೊಬ್ಬರು ವಿಮಾನದವರು 1500 ಪೆಟ್ರೋಲ್ ಹಾಕ್ಕೊಂಡ್ರು ಅವತ್ತು ರಾತ್ರಿ ಎಲ್ಲರೂ. ಸಪೋಸ್ ಒಂದು 4-5 ಮಂದಿಗೆ ಅಥವಾ ಪರ್ಟಿಕ್ಯುಲರ್ ಬೇಕಾದವ್ರಿಗೆ ಅವರು 1500 ರಿಫಿಲಿಂಗ್ ಮಾಡಿದ್ರು. ರಿಫಿಲಿಂಗ್ ನೀವು ಹಾಕ್ತಿರ್ತಾರೆ, ಅವರು ಹಾಕ್ತಿರ್ತಾರೆ. ಆದರೂ ಒಬ್ರು ಹೋಗಿ ಹತ್ರ ಹೋಗಿ ನೀವು ಅದನ್ನು ಕ್ಲೀನಾಗಿ ಅವ್ರಿಗೆ ಟಚ್ ಮಾಡಿ ಅದಕ್ಕೆ ಒಂದು ಮತ್ತು ಒಂದು ಅರಿವು ಅಂತೇನೋ ಒಂದಿದೆ. ಅದರ ಏನು ಥರ ಅಂದರೆ ನೀವು ಶಟಲ್ಗೆ ಹಾಕಬೇಕಾದ್ರೆ ಒಂದು ಹೂ ಇರ್ತಲ್ಲ, ಆ ಹೂವಿನ ಥರ ಇರುತ್ತೆ. ಅದು ಟಚ್ ಆದ ತಕ್ಷಣ ಅದು ಇದಾಗುತ್ತೆ. ಆವಾಗ ಇವರು ಏನು ಮಾಡ್ತಾರೆ, ಮದರ್ಶಿಪ್ದವರು ಪ್ರೆಷರಿಂದ ಫ್ಯೂಲ್ ಬಿಡ್ತಾರೆ ಅದಕ್ಕೆ. ಇದು ರಿಫಿಲಿಂಗ್ ಆಗಿಬಿಡುತ್ತೆ, ಅಲ್ಲಿ ಮತ್ತೆ ಡಿಸ್ಕೌಂಟ್ ಮಾಡ್ಕೋತಾರೆ. ಹಾಗೆ ಅದಕ್ಕೆ ಅದೇ ಮತ್ತೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಾವು ಗೊತ್ತೋಗ್ಬಿಟ್ರೆ ಇಟ್ ವಿಲ್ ಟೇಕ್ ಮಚ್ ಟೈಮ್ ಫಾರ್ ಯು. ಸೊ ಅದಕ್ಕೋಸ್ಕರ ಇದು 2 ಆಯಿತು, ಒಂದು ಅವ್ಯಾಕ್ಸ್, ಇನ್ನೊಂದು ಮದರ್ಶಿಪ್. ಇದು 2 ಆಯಿತಾ. ಈಗ ನಂತರ ನಾನು ಹೇಳಿದ್ನಲ್ಲ ನಿಮಗೆ 2 ಟಾರ್ಗೆಟ್. ಇದು ಮುಂಚಿಂದ ನಾವು ಏನು ಮಾಡ್ತಾಯಿದ್ವಿ ಅಂದರೆ 14ನೇ ತಾರೀಕಿಂದನೇ ಸುಮಾರು ಒಂದು 15 ಡೇಸಿಂದನೇ ಒಂದು ಶಕ್ತಿ ಅಂತೇಳಿ ಯಾವುದೋ ಒಂದು ಇದು ನಡೀತಾ ಇತ್ತು, ಏನು ಏರ್ದು ಎಕ್ಸಸೈಸ್ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ನಾವೇನು ಮಾಡಿದ್ವಿ, ಈ ಲಾಹೋರ್ ಹತ್ರ ಹೇಳಿದ್ನಲ್ಲ ನಿಮಗೆ, ಯಾವುದದು ಬಾವಲ್ಪುರು ಮತ್ತು ಮುರಾದ್ಕೆ ಅಂಥೇಳಿ, ಇವು 2 ಎಕ್ಸ್ಟ್ರೀಮಿಸ್ಟ್ ಭಯೋತ್ಪಾದಕ ಕ್ಯಾಂಪ್ಗಳಿವು. ನಾವು ಇಲ್ಲಿ ಹೆಚ್ಚು ಫ್ಲೈ ಮಾಡೋದು, ಅಲ್ಲೇ ಹೋಗೋದು, ಹತ್ರ ಹೋಗೋದು ಬರೋದು, ಅದೆಲ್ಲ ಮಾಡೋದು ಅಲ್ಲಿ ಮಾಡ್ತಾಯಿದ್ವಿ. ಅದಕ್ಕೆ ಪಾಕಿಸ್ತಾನದವ್ರಿಗೆ ಏನು ಗೊತ್ತಾಯಿತು, ಇವ್ರು ಎನ್ಮಿದವ್ರು ಇಲ್ಲಿ ಬರಾಗ್ತಾರೆ, ಇದು ಮಾಡ್ತಾರೆ, ಮೋಸ್ಟ್ಲಿ ಇಲ್ಲಿ ಏನೋ ಮಾಡ್ತಾರೆ ಇವರು ಅನ್ನೋಂಗೆ ಅವ್ರಿಗೆ ಆಗಲೇ ನಾವು ಭಾಸ ಆಗಿಬಿಟ್ಟಿತ್ತು. ಏನೋ ಅವ್ರಿಗೆ ಒಂದು, ಯಾಕಂದರೆ ನಾವು ಅಲ್ಲೇ ಮಾಡ್ತಾ ಇದ್ವಿ ಭಾಳಷ್ಟು ದಿನ, ಹೌದಾ? ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಹೇಳಿಲ್ಲ ನಿಮಗೆ 3 ಸ್ಕ್ವಾಡ್ರನ್ ಹೇಳಿದೆ. ಒಂದು 6, 7ನೇ ಸ್ಕ್ವಾಡ್ರನ್ನು ಮತ್ತು 9ನೇ ಸ್ಕ್ವಾಡ್ರನ್ನು ಮತ್ತು 8, ಹೌದಾ? ಒಂದು ಸ್ಕ್ವಾಡ್ರನ್ದಾಗ 6 ವಿಮಾನಗಳು ಈ ಕಡೆ ಬರಬೇಕು. ಅವರು ಅದ್ರಾಗೆ 3 ಬಾವಲ್ಪುರ್, 3 ಮುರುದ್ಕೆಗೆ. ಅವು ಆ ಕಡೆ ಹೋಗ್ತಾವೇನೋ ಅನ್ನಂಗೆ ಭಾಸ ಮಾಡಿಸ್ಬೇಕು ಅವ್ರಿಗೆ.
ಇದನ್ನು ಇವ್ರನ್ನ ಕಾಯಕ್ಕೆ ಮತ್ತೆ 4 ಮಂದಿ ಹೇಳಿದ್ನಲ್ಲ ನಿಮಗೆ, ಅವ್ರು ಕ್ಯಾಪ್ ಮಾಡ್ತಿದ್ದಾರೆ. ಕ್ಯಾಪ್ ಅಂದರೆ CAP ಅಂತ ಹೇಳಿದ್ರೆ, CAP ಅಂತ ಹೇಳಿದ್ರೆ ಕಾಂಬ್ಯಾಕ್ಟ್ ಏರ್ ಪೆಟ್ರೋಲಿಂಗ್ ಅಂತ ಹೇಳಿ, ಅವ್ರನ್ನ ಕಾಯಕ್ಕೆ ಇವ್ರು 4 ಮಂದಿ ಬೇರೆ, 8 ಮಂದಿ ಒಳಗೆ 4 ಮಂದಿ ಏನು ಮಾಡ್ತಾರೆ, ಅಲ್ಲಿ ಸ್ಟ್ರೈಕ್ ಮಾಡೋರು, ಮತ್ತು 4 ಮಂದಿ ಬೇರೆ ಕಡೆ ಸ್ಟ್ರೈಕ್ ಮಾಡೋರು, 8 ಮಂದಿ ಆಯ್ತಾ. ಮತ್ತು 6 ಕಡೆ ಮತ್ತೆ ಉಳಿತು. ಒಂದು 6 ಏನಿತ್ತು ಬಾವಲ್ಪುರ ಕಡೆ, 3 ಕಡೆ ಅವ್ರು ಡಿವೈಡ್ ಆಗಿಬಿಟ್ಟು ಇವರು ಮತ್ತು 4 ಮಂದಿ ಹೇಳಿದ್ನಲ್ಲ ಜಾಗ್ವಾರು, ಅದ್ರಾಗ 2 ಜಾಗ್ವಾರು ಮತ್ತು 2 SU-30 ಅಂತೇಳಿ, ಅದ್ರಾಗ ಮತ್ತೆ ಇವರು ಡಬ್ಬಾಬ್ರಿ ಮಾಡ್ಬಿಟ್ಟು ಇವ್ರು 3 ಜನ ಇವ್ರಿಗೆ ಕ್ಯಾಪ್ ಮಾಡ್ತಿರ್ತಾರೆ. ಮತ್ತು ಉಳಿದಿದ್ದು 6 ಜನ ಪ್ಲಸ್ ಇವ್ರು ಈ ಕಡೆ ಮಾಡೋದು ಇವ್ರು ಯಾರು ಹೇಳೋದನ್ನಲ್ಲ, ಈ ಕಡೆ ಏನು ಮಾಡಿರ್ತಾರೆ, ಇಲ್ಲಿ ಮುಷ್ಫರಾಬಾದ್, ಆಮೇಲೆ ಚಕೋತಿ, ಆಮೇಲೆ ಬಾಲಾಕೋಟ್, ಇವು 3 ಕ್ಯಾಂಪ್ ಟಾರ್ಗೆಟ್ ಇದು ಮಾಡಿದರು. ಅವ್ರಿಗೆ 3 ಗಂಟೆಗೆ ಗೊತ್ತಾಯ್ತು ಪಾಕಿಸ್ತಾನದವ್ರಿಗೆ, ಇಷ್ಟೆಲ್ಲ ಏನೋ ನಡೆದಿದೆ, ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಮಾಡಿದ್ರು. ಎಲ್ಲ ಅವ್ರ ಅಟೆನ್ಷನ್ ಟುವರ್ಡ್ಸ್ ಬಾವಲ್ಪುರ್ ಕಡೆನೆ. 3 ಗಂಟೆವರೆಗೆ ಅವ್ರಿಗೆ ಗೊತ್ತಾಗಲಿಲ್ಲ. ನಮ್ಮ ಫಸ್ಟ್ ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡಿದ್ದು 1 ಗಂಟೆಗೆ, 1 ಗಂಟೆಗೆ ಅಂದ್ಬಿಟ್ಟು ರಾತ್ರಿ ನಮ್ಮದು 3 ಗಂಟೆ 3:20ಕ್ಕೆ ನಾವು ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ. ಇವು 4 ಮಂದಿ ಏನು ಹೇಳಿದ್ರು ಕೋಬ್ರಾ ಫ್ಲೈಟ್, ಇವು 4 ಮಂದಿ ಹೋಗಿ ಬಂಬಾರ್ಡಿಂಗ್ ಮಾಡಿ ಬಂದಂದ್ರನ್ನ ಈ ಕಡೆ ಆಗೈತೆ ಅಂತ ಅವಾಗ ಗೊತ್ತಾದವ್ರಿಗೆ. ಅವರೆಲ್ಲ ಅಟೆನ್ಷನ್ ಟುವರ್ಡ್ಸ್ ಬಾವಲ್ಪುರ್ ಮತ್ತೆ ಅಷ್ಟೇ ಅಲ್ಲದೆ ಅವರು ಟರ್ಮಿನಲ್ ವೆಪನ್ಸ್ ಅಂತ ಹೇಳ್ತಾರೆ. ಟರ್ಮಿನಲ್ ವೆಪನ್ಸ್ ಕೂಡ ಅವ್ರು ಎಸ್ಟಾಬ್ಲಿಷ್ ಮಾಡಿರಲಿಲ್ಲ. ದಟ್ ಇಸ್ ಆಲ್ಸೋ ಒನ್ ಡ್ರಾಬ್ಯಾಕ್ ಫಾರ್ ದೆಮ್. ನಮ್ಮವರಾಗಿದ್ದರೆ ಅವರು ಟರ್ಮಿನಲ್ ಎಲ್ಲ ನಾವು ಮಾಡಿಬಿಟ್ಟಿರ್ತೀವಿ. ಅಕಸ್ಮಾತ್ ಅಲ್ಲಿ ಇದ್ರೆ ಕೂಡ ಟರ್ಮಿನಲ್ ಇದು ಅವ್ರಿಗೆ ಇದು ಮಾಡ್ತಾರೆ ಅಂತೇಳಿ, ಅದು ಟರ್ಮಿನಲ್ ವೆಪನ್ಸ್ ಕೂಡ ಅವರು ಎಸ್ಟಾಬ್ಲಿಷ್ ಮಾಡಿರಲಿಲ್ಲ. ಸೊ ಇವರು ಹೋಗ್ಬಿಟ್ಟು ನನಗೆ ಬಂಬಾರ್ಡಿಂಗ್ ಮಾಡಿಬಿಟ್ಟು ಬರೋ ಅಷ್ಟರೊಳಗೆ ಇವ್ರು ಹಿಂದೆ ರಿಟಾಲಿಯೇಷನ್ ನಮ್ಗೆ ಅದು ಗೊತ್ತಿತ್ತು. ಈಗ ನಾವು ಬಂಬಾರ್ಡಿಂಗ್ ಮಾಡಿ ಬಂದೇವೆ ಅಂದಮೇಲೆ ಅವ್ರು ಸುಮ್ಕೊಂಡಂಗಿಲ್ಲ, ಅವ್ರೇನಾದರೂ ಮಾಡ್ಬೋದು, ಅವು ಮತ್ತೆ ನಾವು ಬಿಡಬಾರ್ದಂತೆ. 27ಕ್ಕೆ ನಾವು ಅವ್ರಿಗೆ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಕ್ಕೆ ಹೋಗಿ ನಂತರನೇ ಇದು ಘಟನೆ ಆಗಿದ್ದು. ಯಾವುದು ಅಭಿನಂದನ್ 26ಕ್ಕೆ ವಿ ಆರ್ ಸಕ್ಸಸ್ಫುಲ್ ಇನ್ ಅಟೈನಿಂಗ್ ದಟ್ ಟಾರ್ಗೆಟ್ ಆ್ಯಂಡ್ ವಿ ಆರ್ ಡ್ಯಾಮೇಜ್ಡ್ ಇಟ್. ಹೆಂಗೆ ಮಾಡಿದ್ವಿ ಅಂತ ಹೇಳಿದ್ರೆ ಸುಮಾರು ಅವ್ರು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು, ಇಂಡಿಯಾದವ್ರು ಏನು ಮಾಡಲಿಲ್ಲ, ನಮ್ದು ಏನಾಗಲಿಲ್ಲ, ಸುಮ್ಮನೆ ಅಲ್ಲಿ ಬಾಂಬ್ ಹೋಗ್ಯಾರ ಅಂತ ಹೇಳಿ ಕೂಡ ಇಂಟರ್ನ್ಯಾಷನಲ್ದವರು ಅವರು ಇವರೆಲ್ಲ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡೋಕ್ಕೆ ಹೋದರೆ ಆ ಜಾಗಕ್ಕೆ ಅವ್ರು 24 ದಿನ ಆ ಜಾಗಕ್ಕೆ ಇದು ಮಾಡಿಬಿಟ್ಟಿದ್ರು, ಫೆನ್ಸಿಂಗ್ ಮಾಡಿಬಿಟ್ಟಿದ್ರು ಅವರು. ಯಾಕಂತ ಹೇಳಿದ್ರೆ ಡ್ಯಾಮೇಜ್ ಎಲ್ಲ ಕಾಣಬಾರ್ದು, ಗೊತ್ತಾಗಬಾರ್ದು ಅಂತೇಳಿ. ಅದು ನಂತರ ಇವರು ಬೇರೆ ನಿಮ್ಮ ಪಬ್ಲಿಕ್ ಇದಕ್ಕೆ ಇಂಟರ್ವ್ಯೂಗಳಿಗೆ ಮತ್ತು TVದವ್ರಿಗೆಲ್ಲರಿಗೂ ಅವಾಗ ಬಿಟ್ಟರು. 43 ದಿನವರೆಗೆ ಅದನ್ನು ಅಲ್ಲಿ ಯಾರೂ ಬಿಡಲೇ ಇಲ್ಲ. ಯಾಕಂತ ಹೇಳಿದ್ರೆ ಮತ್ತು ಅದನ್ನು ಅವರೆಲ್ಲ ಬಿಲ್ಡಿಂಗ್ ಕಟ್ಟಿ ಡ್ಯಾಮೇಜ್ ಇದ್ದೆಲ್ಲ ಸರಿ ಮಾಡಿ ತೋರ್ಸೋಕ್ಕೆ ಅವ್ರೇನು ಮಾಡಲಿಲ್ಲ ಇಂಡಿಯಾದವರು. ಆಮೇಲೆ ನಮ್ಮದು F-16 ನಮ್ಗೆ ಬಿದ್ದೇ ಇಲ್ಲ, ಸುಮ್ಮನೆ ಅವ್ರದ್ದೇ ಅದು ಹಂಗೆ ಅಂತ ಎಲ್ಲ ಹೇಳಿದರು. ಆಮೇಲೆ ಬೇರೆ ಅವ್ರು ಯಾವಾಗ ಸುಳ್ಳು ಹೇಳ್ಕೋದು ಅದನ್ನೇ ಮಾಡ್ಕೊಂಡು ಬಂದಿರೋದು. ಮತ್ತು ಅದು ನಡೀಲಿಲ್ಲ. ಯಾಕಂತೇಳಿದ್ರೆ ಈಗಿತ್ತಿದ್ದಾಗ ಏನಾಗುತ್ತೆ, ಎವ್ರಿಥಿಂಗ್ ಈಸ್ ಕ್ಯಾಮ್ರಾದಲ್ಲಿ ಬಂದ್ಬಿಡುತ್ತೆ, ರೆಕಾರ್ಡ್ ಆಗುತ್ತೆ. ನೀವು ಬಾಂಬ್ ರಿಲೀಸ್ ಮಾಡಿದ ಸಹಿತ ನೀವು ಎಲ್ಲಿ ರಿಲೀಸ್ ಮಾಡಿರೋ ಅಂತ ಅದು ಕೂಡ ತೋರಿಸ್ತದೆ. ಇತ್ತಿತ್ತಲಾಗಿ ಈ ಇನ್ಸ್ಟ್ರೂಮೆಂಟ್ದಲ್ಲಿ ನೀವು ಅನ್ಲೆಸ್ ದ ಟಾರ್ಗೆಟ್ ಡಸ್ ನಾಟ್ ಕಮ್ ಇನ್ ಟು ಬಾಸ್ಕೆಟ್ ಇರುತ್ತೆ, ಆ ಬಾಸ್ಕೆಟ್ ಇದರಲ್ಲಿ ನಿಮ್ಮ ಟಾರ್ಗೆಟ್ ಬಂತಪ್ಪ ಮಾತ್ರ ನಿಮ್ಮ ಬಾಂಬ್ ರಿಲೀಸ್ ಆಗ್ತದೆ. ಇಲ್ಲ ನಿಮ್ಮ ಔಟ್ ಇತ್ತಂದ್ರೆ ನೀವು ಪ್ರೆಸ್ ಮಾಡಿದ್ರು ಕೂಡ ಬಾಂಬ್ ರಿಲೀಸ್ ಆಗಲ್ಲ. ಸೊ ಆ ಥರ ಈ ಭಾಳಷ್ಟು ಭಾಳ ಟೆಕ್ನಾಲಜಿ ಅಡ್ವಾನ್ಸ್ ಆಗಿಬಿಟ್ಟಿದೆ ಇವಾಗ. ಸೊ ಈಗ ಹಿಂಗಿದ್ದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಶಾರ್ಪ್ ಇರಬೇಕು, ಭಾಳ ಆ್ಯಕ್ಟಿವ್ನ ಇರಬೇಕು. ಸೊ ದಿಸ್ ಈಸ್ ವಾಟ್ ಈಸ್ ದಿ ಸ್ಟೋರಿ ಆಫ್ ಬಾಲಾಕೋಟ್ ಮೇಡಮ್. ಸೊ ಹೌ ಕಮ್ ದಿಸ್ ಯಾವ ಥರ ಮಾಡಬೇಕು ಹೆಂಗೆ ಅದನ್ನ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು ಆಲ್ ದ ಸ್ಟೋರಿ. ನೀವು ಯಾವಾಗಾದ್ರೂ ಶೂಟ್ ಮಾಡಿದ್ರಾ? ಶೂಟ್ ಮಾಡಿದ್ರೆ ಅಂತ ಹೇಳ್ತೇನೆ ನಿಮಗೆ, ಯಾಕಂತ ಅದನ್ನು ಹೇಳ್ತೇನೆ. ನೀವು ಹೇಳಿದಲ್ಲ, ನಮ್ಮ ಕಡೆ ಶೂಟ್ ಮಾಡೋಕ್ಕೆ ಎಲ್ಲ ಆರ್ಮ್ಸು ಅಮ್ಯುನಿಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ನಮಗೆ ಫುಲ್ಲು ಇದನ್ನೂ ಇರುತ್ತೆ, ಏನೋ ಪರವಾನಗಿನೂ ಇರುತ್ತೆ. ಇಫ್ ಯು ಫೈಂಡ್ ಎನಿಬಡಿ ಈಸ್ ಅಫೆನ್ಸಿವ್ ಟು ಯು ಕ್ಯಾನ್ ಕಿಲ್ ದೆಮ್ ಅಂತ. ಹೌದಾ? ಈ ವಾರದಲ್ಲಿ ನಮಗೆ ಯಾರಿಗೆ ಎಂಥದ್ದು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಇದು ಆರ್ಮರಿಗೆ ಹೋಗ್ಬೋದು, ನೀವು ಎಷ್ಟು ಬೇಕಷ್ಟು ಗುಂಡು ತೊಗೋಬೋದು, ಇಟ್ಕೋಬೋದು, ಮತ್ತು ಏನಾದ್ರು ಇದು ಮಾಡ್ಬೋದು. ಬಟ್ ನಮ್ಮಲ್ಲಿ ಏನಾಗಿತ್ತು ಅಂದರೆ ನಾವು ಒಂದು ಗಾರ್ಡ್ ಮಾಡ್ತಾಯಿದ್ವಿ ಒಂದು ಏರಿಯಾದಲ್ಲಿ. ಅಲ್ಲಿ ವಾಟರ್ ಟ್ಯಾಂಕ್ ಇತ್ತು. ನಾವು ಮತ್ತು ಅವರು SP ಸಿಂಗ್ ಅಂತಿದ್ರು, ನಮ್ಮ ಮೋಸ್ಟ್ಲಿ ಉತ್ತರ ಪ್ರದೇಶದವರು. ನಾವಿಬ್ಬರು ಯಾಕೋ ಒಬ್ಬೊಬ್ಬರು ಯಾವಾಗ ಇರೋಲ್ಲ ಡ್ಯೂಟಿ ಮೇಲೆ. ನಾವು ಯಾವಾಗಿದ್ರು ಜೊತೆಗೇ ಇರ್ತೀವಿ, 2-3 ಆ ಥರ. ನಮ್ಮ ಶಿಫ್ಟ್ ಇರುತ್ತೆ. ನಮ್ದು ಏನಾಯ್ತು ಡ್ಯೂಟಿ ಬೆಳಗ್ಗಿಂದ
2ರಿಂದ ಮಧ್ಯಾಹ್ನ ಸಾಯಂಕಾಲ 6ವರೆಗೆ ಒಬ್ಬರು, ಆಮೇಲೆ 6ರಿಂದ ಮತ್ತೆ ರಾತ್ರಿ 2ವರೆಗೆ ಒಂದು, ರಾತ್ರಿ 2ರಿಂದ ಮತ್ತೆ ಬೆಳಗ್ಗೆ 6 ಗಂಟೆಗೆ ನಮ್ಮನ್ನು ಶಿಫ್ಟ್ ಇರ್ತವೆ. ಸೊ ನಾವೇನು ಮಾಡಿದ್ವಿ, ಬಂದು ನಾವು ಎಸ್ಪೆಷಲಿ ಇಬ್ಬರು ಬಂದುಬಿಟ್ಟು 6 ಗಂಟೆಗೆ ಡ್ಯೂಟಿ ತಗೊಂಡ್ಬಿಟ್ವಿ. ಅಲ್ಲಿ ಶ್ರೀನಗರದಲ್ಲಿ ಏನಂತ ಹೇಳಿದ್ರೆ ವಿಸಿಬಿಲಿಟಿ ಭಾಳ ಪೂರ್ ಇರ್ತೈತಿ. ಅಂದರೆ ಏನು, ನೀವು ಅಲ್ಲಿ ಬೆಳಕನ್ನೋದೇ ಇರೋಲ್ಲ, ಸೂರ್ಯನೇ ನೀವು ತಿಂಗಳಗಟ್ಟಲೆ ಸೂರ್ಯ ನೋಡೋಂಗಿಲ್ಲ, ಸೂರ್ಯನೇ ನೋಡೋದಿಲ್ಲ. ಯಾಕಂದರೆ ಯಾವಾಗ ನೋಡಿದಾಗ ಬರಫ್ ಬೀಳ್ತೈತೆ, ಇಲ್ಲ ಅಂದರೆ ಡಾರ್ಕ್ ಇರ್ತೈತೆ, ಇಲ್ಲಾಂದರೆ ಫುಲ್ ಕ್ಲೌಡಿ ಇರ್ತೈತೆ ನಿಮಗೆ. ಆಮೇಲೆ ಫುಲ್ ನಿಮ್ಗೆ ಎಷ್ಟು ಚಳಿ ಇರ್ತದೆ ಅಂದರೆ -2 -3 ಟೆಂಪ್ರೇಚರ್ ಇರ್ತೈತೆ, ಡಿಸೆಂಬರ್ದಲ್ಲೇ ಇರ್ತದೆ. ಸೊ ಹಂಗಿದ್ದಾಗ ಈ ನಾವೆಲ್ಲ ಈ ನೀವು ಟಾರ್ ಆನ್ ಮಾಡ್ಬೇಕಾದ್ರೆ ಶೂಸ್ ಆಗ್ತಿರಲಿಲ್ಲ, ಡಂಬರ್ ಶೂಸ್ ಅಂತ ಹೇಳಿದ್ರು ನೋಡ್ರಿ, ಅಂಥ ಶೂಸ್ಗಳು 4 ಅದನ್ನು ಹಾಕ್ಕೊಂಡು ಅದ್ರೊಳಗೆ ಮತ್ತೆ 4 ಶಾಕ್ಸ್ ಹಾಕ್ಕೋಬೇಕು ನಾವು. ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಳಗೆ ಒಂದು ಇನ್ನರ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತು ಉಲನ್ ಪ್ಯಾಂಟ್ ಹಾಕ್ಕೊಂಡು ಬನಿಯಾನ್ 2 ಬನಿಯಾನ್ ಉಲನು, ಆಮೇಲೆ ಒಂದು ಕೋಟ್ ಪರ್ಕ, ಆಮೇಲೆ ಇದು ಹೆಲ್ಮೆಟು, ಫಸ್ಟ್ ನೆಟ್ಟು, ಆಮೇಲೆ ಹೆಲ್ಮೆಟು, ಆಮೇಲೆ ಮತ್ತೆ ಗಿಡ ಪಡ ಅವು ಏನೋ ಹಾಕೊಂಡು ಪಿಕ್ಚರ್ ನೋಡಿರ್ತಾರೆ. ಸೊ ಫುಲ್ ನಾವು ಇಕ್ವಿಪ್ಡ್ ಇರ್ತೇವೆ, ಫುಲ್ ಅಲಾಂಗ್ ವಿತ್ ದಿ ಒಟ್ಟು ಇದು ಆಗಲಿ ಮತ್ತು ಸ್ಟ್ಯಾಬಿಂಗ್ ಇದು ಆಗಲಿ ರೈಫಲ್ಗೆ ಇದ್ದೇ ಇರ್ತೈತೆ. ಸೊ ಅವಾಗ ನಾವೇನು ಮಾಡಿದ್ವಿ, ವಾಟರ್ ಟ್ಯಾಂಕ್ ಅಲ್ಲಿತ್ತಲ್ಲ, ನಾವು ಒಟ್ಟು ಗಾರ್ಡ್ ಮಾಡ್ಬೇಕು ಅಂತೇಳಿ ಅಂತೇಳಿ ಒಂದು ಸಾಯಂಕಾಲ ಸರಿ ಇತ್ತು. ನಾವೆಲ್ಲ ಮಾತಾಡ್ಕೊತ ಟೈಮ್ ಹಾಕೋದು ಆ ಗಿಡ ಗೊತ್ತಿರ್ತೀವಿ. ಅಬ್ಸರ್ವ್ ಮಾಡಿದಾಗ ಒಂದೇನು ಸ್ವಲ್ಪ ಗಿಡ ನಿಮ್ಮ ಹೈಟಿಗೆ ಒಂದು ಗಿಡ ಇರ್ತಲ್ಲ, ಅಲ್ಲಿ ಭಾಳಷ್ಟು ಗಿಡಗಳು ಅವೆಲ್ಲ ಇರ್ತಾವಲ್ಲಿ, ಹೂವಿನ ಗಿಡ ಅವು ಇವು. ಸ್ವಲ್ಪ ಕಾಶ್ಮೀರದೇ ಭಾಳ ಒಂಥರ ಸಲ ಇದ್ದಂಗೆ ಬ್ಯೂಟಿಫುಲ್ ಸಿಟಿ ಇನ್ ದ ವರ್ಲ್ಡ್ ಅಲ್ಲಿ. ಅದು ಅಷ್ಟು ಅಬ್ಸರ್ವ್ ಮಾಡೋಂಗಿಲ್ಲ ನಾವು, ಯಾಕಂದರೆ ಸ್ಟ್ಯಾಟಿಕ್ ಇರ್ತಾವಲ್ಲ ಗಿಡವೇನು ಅಲಕ್ಷ್ಯ ಮಾಡಿರ್ತೇವೆ. ಅದು ನೋಡಿದಾಗ ನನಗೆ ಅಬ್ಸರ್ವ್ ಮಾಡ್ತೇನೆ ನಾನು, ಅದು ಒಂದು ಸ್ವಲ್ಪ ಮೂಮೆಂಟ್ ಆದಂಗೆ ಆಯಿತು. ಗಾಳಿ ಅಡ್ಡಾಡೋದು ಇರ್ತಾವೆ ಕೆಲವು ಸಲ. ನಾನು ಅದೇ ಇಲ್ಲ, ಇದು ಹೆಚ್ಚು ಕಡಿಮೆ ಒಂದು 10 ಫೀಟ್ ಡಿಫ್ರೆಂಟ್ ಇರ್ತದೆ. ನಾನು ನೋಡಿದಾಗ ಟೇಕ್ ಓವರ್ ಮಾಡಬೇಕಾದ್ರೆ ಅದು ಗಿಡ ಒಂದು ಸುಮಾರು ಹೆಚ್ಚು ಕಡಿಮೆ ಈ ಕಡೆ ಇತ್ತದು. ಇದು 10-12 ಅಡಿಯಿಂದ ಈ ಕಡೆ ಬಂತಲ್ಲ, ಇದು ಹೆಂಗೆ ಇದು ಪಾಸಿಬಲ್? मैं एस पी यार देखो यार ये कैसा देखो पेड़ तो उधर था जब हम ड्यूटी ले रहे थे, अभी तो 10-15 इधर फीट भी इधर आ गया ना, कैसा है सकता है चुपट यार, ऐसा कभी होता क्या तुम, चलो चलो उधर जाओ ना, ऐसा कभी होता क्या तुम पागल ಬೈದ ನನಗೆ. ಸುಮ್ಮನೆ ಅದೇ ಮತ್ತೊಂದು ಸ್ವಲ್ಪ ಹತ್ಕೊಳ್ಳೆ ಅದೇ ಸೇಮ್ ಗಿಡ ನಮ್ದು ವಾಟರ್ ಟ್ಯಾಂಕ್ದು ಏನಿತ್ತಲ್ಲ ಅಲ್ಲಿ ಕಾಣ್ತದೆ. ಅವನ್ क्या यार पागल क्या, मुझे पागल बोल देखो वो उधर था, उधर से इधर कैसा आ गया, इधर तो कोई पेड़ था क्या पहले? हाँ यार उधर तो नहीं था, इधर कैसा आ गया? ಅವನು ಡೌಟ್ ಬಂತು. ಅವ ಎಲ್ಲ ಚಲೋ ಮಾಡ್ದ. ಅವನು ಕಡೆಗೆ ಏನು ಮಾಡ್ಬೇಕು ಇವಾಗ ಅಂತ ಹೇಳಿದೆ, ನೋಡು ಇದು ಇಂತಿ ಗಿಡ ಅಲ್ಲ, ಇಟ್ ಈಸ್ ಸಮಥಿಂಗ್ ಎನ್ಮಿ ಓನ್ಲಿ, ಇದು 100%. ಇದು ಏನು ಮಾಡಬೇಕು, ನಾವು ಶೂಟ್ ಮಾಡೋಣ ಏನು ಕ್ಯಾಪ್ಚರ್ ಮಾಡೋಣ, ಶೂಟ್ ಮಾಡೋಣ ನಾವು. ಅಲ್ಲೇ ಶೂಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಟಕ್ ಅಂತ ಒಂದೇ ಹೋಗ್ಬಿಡ್ತಾರೆ. ಕ್ಯಾಪ್ಚರ್ ಮಾಡೋಣ ಅಂದೆ. नहीं यार ऐसा ये शूट करो, ऐसा करता हूँ. हम 5-10 साल बेहतर था ना, ठीक है ऐसा करेंगे. मैं चाहता हूँ मैं जाके पक्का एकदम जोर से पकड़ता हूँ, तुम जल्दी आ जाना, कवर कर देना मेरे को. हाँ ठीक है मैं करूँगा ಅಂತೇಳಿ ನಾನು ಮಾಡಿದೆ. ರೈಫಲಲ್ಲಿ ಇಟ್ಟೆ, ಅಂದ್ಬಿಟ್ಟು ಸೀದಾ ಎಷ್ಟು ಇಲ್ಲಿಂದ ಒಂದು ಸ್ವಲ್ಪ ಒಂದು 10-12 ಅಡಿ ಇತ್ತು ಅಷ್ಟೇ. ಅದನ್ನ ಗೊತ್ತಾಗ ನಾನು ಸುಮ್ಮನೆ ನಿಂತಿದ್ದೆ. ಅವ್ರು ನೋಡಿದ್ರೆ ಗೊತ್ತಾಗಿಲ್ಲ. ನಾನು ಹೋಗಿ ಪಟ್ಟಂಗೆ ಜೋರಾಗಿ ಹಿಡ್ಕೊಂಡೆ, ನೋಡಿದ್ರೆ ಲೇಡಿ ಐತಿ ಇನ್ನೊಂದು ಇದೊಂದು ಕೊಯ್ 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 ಅಂತ ಕಾಶ್ಮೀರದಾಗ ಏನು ಚಾಲು ಮಾಡಿದ್ದ. ಅಜಾ ಅಂತ ಕೂತ್ಕೊಳ್ಳಿ ಅವನು ದಾನ್ ಬಂದ್ಬಿಟ್ಟ. ಅಷ್ಟೊಳಗೆ ದವಿಡ್ ಅಂತಂತೇಳಿ ಸೌಂಡ್ ಬಂತಲ್ಲ, ತಕ್ಷಣ ಆ ಕಡೆ ಈ ಕಡೆ ಬಂದ್ಬಿಟ್ಟು ನೋಡ್ತಾರೆ ಅಂತಂತೇಳಿ ನಾನು ತೆಗೆದ್ಬಿಟ್ಟು ನಮ್ಮ ಕಡೆ ಇದಿರ್ತಲ್ಲ ಬ್ಯಾನೆಟ್ಟದ ಹಾಕಿದೆ ಎದೆಗೆ ಸ್ವಲ್ಪ. ಅಷ್ಟೊಳಗೆ ನೋಡ್ತೇನೆ ಬುರ್ಕಾ ಹಾಕೊಂಡ್ಬಿಟ್ಟಿಲ್ಲ, ಕಪ್ಪ ರಾತ್ರಿ ಕಪ್ಪೊಳಗೆ ಏನು ಕಾಣಿಸಲ್ಲ ನನಗೆ. ಸೊ ಕಡೆಗೆ ಅರೆಸ್ಟ್ ಮಾಡಿ ಡೆಲ್ಲಿಗೆ ಕಳಿಸಿದ್ರೆ ಅವರಿಗೆ. ದ್ಯಾಟ್ ಇಸ್ ವಾಟ್ ಇಸ್ ಅಂದ್ರೆ ಬಟ್ ಸ್ವೀಟ್ ಮಾಡೋವಂಥದ್ದು ಅಲ್ಲೇ ಇರ್ತಿತ್ತು. ಎಲ್ಲಿ ಆರ್ಮಿ ಹೋದಾಗ ಅಲ್ಲಿ ಚಾನ್ಸಸ್ ಇರ್ತಿತ್ತು. ಬಟ್ ಅಲ್ಲಿ ಅವರೇ ಇದು ಇರ್ತಾರೆ, ಭಾಳ ಬರ್ತಾರೆ. ನಮ್ಮ ಭಾಳ ಕಡಿಮೆ ಆ ಥರ. ದ್ಯಾಟ್ ವಾಸ್ ದ ವೆರಿ ಥಿಂಗ್. ಆ್ಯಂಡ್ ಅಫ್ಕೋರ್ಸ್ ನಮಗೆಲ್ಲ ವಾರದ್ದು ಭಾಳ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ನಾವು ನೋಡಿದ್ವಿ. ನಾವು ಮುಂದೆ ನೋಡ್ತೀವಿ, ಕಣ್ಣು ಮಾಡಿದ್ವಿ. ಅವೆಲ್ಲ ನಮಗೆ ಇನ್ನೂವರೆಗಾದರೂ ನಮ್ಮ ಪೆಟ್ರೋಲ್ದಿಂದ ಅಳಿಸೋದಲ್ಲ, ಹಂಗೆ ಇರ್ತದೆ. ಯಾಕಂದರೆ ದೀಸ್ ಆರ್ ಆಲ್ ಎಕ್ಸ್ಪೀರಿಯನ್ಸಸ್ ವಿಚ್ ಯು ಅಂಡರ್ಗಾನ್ ಪರ್ಸನಲಿ. ಸೊ ದೇರ್ಫೋರ್ ಯು ವಿಲ್ ರಿಮೆಂಬರ್.
ಬೇರೆ ಅದರಲ್ಲಿ ಅಷ್ಟು ನೆನಪಿರಲ್ಲ. ಇವತ್ತು ನೋಡ್ತೀವಿ ಮತ್ತು ನಾಳೆ ಇವತ್ತು ಮಧ್ಯಾಹ್ನ ಏನು ಊಟ ಮಾಡ್ತೀವಿ ಅಂತ ಗೊತ್ತಲ್ಲ, ನೆನಪಿರಲ್ಲ. ಇದು ಅಂದ್ರೆ 50 54 ವರ್ಷ ಆದರೂ ಕೂಡ ನೀವು ಎಲ್ಲೇ ಹೇಳಿದ್ರೆ ಹೇಳ್ತೀವಿ, ಹಿಂಗೆ ಹೇಳ್ತೀವಿ. ಅದು ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಸಾವುಗಳ ಕಣ್ಮನ ಅಂದ್ರೆ ಏನಂದ್ರೆ ನಿಮ್ದೆಲ್ಲ ಪ್ಲಾನ್ಸ್ ಇರುತ್ತಲ್ವಾ? ಹೌದು, ಏರ್ಪೋರ್ಟ್ ಅಲ್ಲಿ ನಮ್ಗೇನು ಮೇಡಮ್, ನಾವು ವಿ ಆರ್ ನಾಟ್ ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಇರಲ್ಲ ಆರ್ಮಿದವರು. ಹೌದು, ನಮ್ದು ಏನಿದ್ರು ಕೂಡ ವಾಯು ಸೇನೆಯಿಂದ ಮಾಡೋದು, ವಾಯುಕ್ಕೆ ನಾವು ಹೆಲ್ಪ್ ಮಾಡೋದು. ನಾವು ಏರ್ ಕ್ಯೂದಿಂದ ನಾವು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರದ್ದು ಒಂದು ಡಿಫರೆಂಟ್ ಆಫ್ ಜಾಬಿನೇ ಇರುತ್ತೆ ನಮ್ದು. ಸೊ ವಿ ಆರ್ ನಾಟ್ ಎಕ್ಸ್ಪೋಸ್ ಟು ಡೈರೆಕ್ಟ್ ವಾರ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದೇನಾ ಸರ್, ನಾನು ಯಾಕೆ ಇಲ್ಲಿ ಬಂದ್ಬಿಟ್ನಪ್ಪ ಬಿಗಿನಿಂಗ್ ಅನ್ಸಿತ್ತು, ನಾವು ಅಯ್ಯೋ ನಮ್ಮ ಮನೆಯಲ್ಲಿ ಇದರಲ್ಲಿ ಏನು ಆ ಥರ ಅಂತೇಳಿ. ಅವಾಗ ನೀವು ಶ್ರೀನಗರದಿಂದ ಕರ್ನಾಟಕಕ್ಕೆ ಬರಬೇಕು, ಹುಬ್ಳಿ ಧಾರವಾಡ ಬರಬೇಕು, ನಮ್ಮ ಊರಿಗೆ ಬರ್ಬೇಕು ಅಂತಂದರೆ ನಿಮಗೆ 8 ದಿನ ಮುಂಚೆ ಬರಬೇಕು. 8 ದಿನ ಆಗ್ತಿತ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ಕಾಶ್ಮೀರದಿಂದ ಜಮ್ಮು ಬರಬೇಕು, ಅದು 1 ದಿನ ಆಗಬೇಕಲ್ಲಿ. ಅದು ಕೂಡ ಟ್ರಕ್ಕರ್ದಲ್ಲಿ ಬರಬೇಕು ನೀವು, ಟ್ರಕ್ದಲ್ಲಿ. ಆಮೇಲೆ ಜಮ್ಮುದಿಂದ ಮತ್ತೆ ಪಠಾನ್ಕೋಟ್ ಬರಬೇಕು. ಟ್ರೈನ್ ಇದ್ದಿಲ್ಲ. ಸೊ ಪಠಾನ್ಕೋಟಿಂದ ಮತ್ತೆ ಟ್ರೈನ್ ನಿಮಗೆ ಬುಕ್ ಮಾಡಬೇಕು, ಅದು ಡೆಲ್ಲಿ ಬರಬೇಕು. ಮತ್ತು ಡೆಲ್ಲಿಯಿಂದ ಮತ್ತೆ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು ಸ್ಟಾರ್ಟಿಂಗ್ ತೊಂದರೆ ಮಾಡಾಗುತ್ತೆ. ಅಲ್ಲ ಅಡ್ಜಸ್ಟ್ ಅಂದ್ರೆ ಏನಾಗಿತ್ತು ಮೇಡಮ್, ಅದು ಒಂಥರ ಥ್ರಿಲ್ ಆಗ್ತಿತ್ತು ನಮ್ಗೆ. ಅವಾಗ ಏನು ನೆನಪಾಗ್ತಿಲ್ಲ. ಹಾಕ್ಬೇಕಾದ್ರೆ ಅವ್ರು ಬಂದು ನಮಗೆ ಏರ್ಕ್ರಾಫ್ಟಲ್ಲಿ 162 ಬಾಂಬ್ ಹಾಕಿದಾರೆ ಅವರು ನಮ್ಮ ಶ್ರೀನಗರ್ ಏರ್ಪೋರ್ಟಲ್ಲಿ. ಅದಾಗ ಅವೆಲ್ಲ ರೆಕಾರ್ಡ್ಸ್ ಅಲ್ಲಿ ಇದೆ ನೋಡಿ. ಯಾಕಂದ್ರೆ ನಾನೇನ್ ಕೇಳಿದೆ ಅಂದ್ರೆ, ಇವಾಗ ನಿಮ್ ಕಣ್ಣೆದ್ರಿಗೆ ತುಂಬಾ ಸಾವುಗಳು ಆಗ್ತಾ ಇರುತ್ತೆ. ಅವಾಗ ಯಾವತ್ತಾದ್ರೂ ನಿಮ್ಗೆ ವೈರಾಗ್ಯ ಅನ್ಸಿದೆನಾ? ಅಯ್ಯೋ ಯಾಕೆ ಇಷ್ಟೊಂದು ಸಾವುಗಳು, ಏನಿದೆ ಲೈಫಲ್ಲಿ, ಯಾಕೆ ಇಷ್ಟು ಸಾವುಗಳು? ಪಾಕಿಸ್ತಾನದವ್ರು ಆಗಿರ್ಬೋದು ಅಥವಾ ನಮ್ ದೇಶದವ್ರು ಆಗಿರ್ಬೋದು, ಯಾರಾದ್ರೂ ಆಗಿರ್ಲಿ, ಆದ್ರೆ ಸಾವು ಸಾವೇ ಅಲ್ವಾ? ಆವಾಗ ನಾನು ಆ ತರದ ಸಾವುಗಳನ್ನ ಏನಾದ್ರು ನೋಡಿದಾಗ ನಿಮಗೆ ಅನ್ಸಿದೆನಾ ಯಾಕೆ ಬೇಕಿಲ್ಲ? ಯಾಕಾಗತ್ತೆ ಹೇಳ್ತೇನೆ. ಸಿ, soldiers are different than the normal person. ನಮಗೆ ಈಗ ನಿಮಗೆ ಕೊಲ್ಬೇಕಂತ ಹೇಳಿದ್ರೆ ಅಪ್ಪ ಇವಳು ಮನುಷ್ಯಪ್ಪ ಯಾಕೆ ಕೊಲ್ಬೇಕು ಅಂತೇಳಿ ಬರಬಾರ್ದು. ಯಾವಾಗ ಅದನ್ನೇ ಟ್ರೈನಿಂಗ್ ಮಾಡಿರ್ತಾನೆ ನಮಗೆ. ಯು ಶುಡ್ ನಾಟ್ ಹ್ಯಾವ್ ಮರ್ಸಿ. ನೀವು ಮರ್ಸಿ ಬಂದ್ಬಿಟ್ರೆ ನೀವು ಸಾಯ್ತೀರಾ, ಅವ್ನು ನಿಮ್ಗೆ ಹೊಡಿತಾನೆ, ಅವ್ನು ನಿಮ್ಗೆ ಬಿಡಲ್ಲ. ದ ಮೂಮೆಂಟ್ ಇಫ್ ಯು ಡಿಲೇ ಒಂದು ಅರ್ಧ ನಿಮಿಷ ನೀವು ಲೇಟ್ ಮಾಡಿದ್ರೆ ಅವ್ನು ನಿಮ್ಗೆ ಹೊಡಿತಾನೆ. ಸೊ ವಾರ್ ಅಂದ್ರೆ ಏನು ಮೇಡಮ್? ವಾರ್ ಮೀನ್ಸ್ ವಾರ್ ಓನ್ಲಿ, ಇಟ್ ಈಸ್ ನಾಟ್ ಎನಿಥಿಂಗ್ ಎಲ್ಸ್. ಆಮೇಲೆ ಮೊರೆವರ್ ದೇ ಆರ್ ಎನಿಮೀಸ್, ಆರ್ ದೇ ಆರ್ ಬೌಂಡ್ ಟು ಕಿಲ್ ಅಸ್ ಆ್ಯಂಡ್ ವಿ ಆರ್ ಬೌಂಡ್ ಟು ಕಿಲ್ ದೆಮ್. ಸೊ ಹಂಗಿದ್ದಾಗ ನಾವು ಮರ್ಸಿ ಮಾಡಿದರೆ ನಾವು ನಮ್ಗೆ ಅವ್ರು ಕಿಲ್ ಮಾಡ್ತಾರೆ ಅಷ್ಟೇ. ಮರ್ಸಿ ಮಾಡಿ ಯಾವಾಗ ಇಫ್ ಈ ಸರೆಂಡ್ರಿಂಗ್ ದೆನ್ ಓಕೆ ಫೈನ್. ಅದು ಕೂಡ ಡೇಂಜರ್. ಮತ್ತು ಅವ್ರು ಸುಮ್ಮನೆ ನಾಟಕ ಮಾಡ್ತಾರೆ ಹಂಗೆ. ಅದು ಕೂಡ ಅದೇ ಭಾಳ ಅಯ್ಯೋ ಮೇಡಮ್, ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಬಿಲೀವ್ ಎನಿಬಡಿ. ಸೊ ಹಂಗಿದ್ದಾಗ ಬಟ್ ನಾರ್ಮಲಿ ಏನು ಮಾಡ್ತೇವೆ ನಾವು, ಬಿಡಲ್ಲ, ಎನ್ಮೇಜ್ ಬಿಡಲ್ಲ. ಬಾಕಿ ಎಲ್ಲರೂ ಮಾತ್ರ ಅವ್ರಿಗೆ ನಮ್ಮ ಸೈನಿಕರಿಗೆ ರುಂಡಾಕ್ ಒಯ್ದುಬಿಟ್ಟು ಕೈ ಹಿಡ್ಕೊಂಡು ಹೋಗ್ತಾರೆ ಅವರು. ಅಂಥವ್ರಿಗೆ ಏನ್ರಿ ಮರ್ಸಿ ತೋರಿಸ್ಬೇಕು ನಾವು? ವೈ ಶುಡ್ ವಿ ಶೋ ದೆಮ್ ಎನಿ ಮರ್ಸಿ? ಯಾಕೆ ತೋರಿಸ್ಬೇಕು ಹೇಳಿ? ಹಾಗೆ ನಾವು ಡಿಪೆಂಡು ಆಗಲ್ಲ. ಏನು ವೈರಾಗ್ಯ ಯಾವಾಗ ಬರುತ್ತೆ ಅಂದರೆ ಎಲ್ಲ ಜೀವನದಲ್ಲಿ ಮುಗಿಸ್ಕೊಂಡ್ಬಿಟ್ಟು ಏನು ಉಳಿದಿಲ್ಲಪ್ಪ ನಮ್ದೆಲ್ಲ ಆಯ್ತು ಇವಾಗ ವಯಸ್ಸು ಹೋಗೋದಂದ್ರೆ ಅವಾಗ ವೈರಾಗ್ಯ. ಅವಾಗ ಹೋಗಿ ಯಾವ್ದಾರ ದೇವಸ್ಥಾನಕ್ಕೆ ಮಾಡಿರ್ತೀವಿ, ಯಾವ್ದು ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಸೋಲ್ಜರ್ ಈಸ್ ಆಲ್ವೇಸ್ ಸೋಲ್ಜರ್. ನಮಗೆ ಈಗಾದ್ರೂ ಕರೆದು ಕೂಡ ನೀವು ಹೋಗ್ತೀರಿ ಅಂದ್ರೆ ಎಸ್ ಅಂತ. ಹೌದು ಹೌದು. ಯಾಕಂದ್ರೆ ಸಿ ಐ ಆಮ್ 74 ಮೇಡಮ್ ನಾವು, ಬಟ್ ಸ್ಟಿಲ್ ಐ ಹ್ಯಾವ್ ಗಾಟ್ ಎನರ್ಜಿ. ಐ ಕ್ಯಾನ್ ಡೆಫಿನೆಟ್ಲಿ ರೆಂಡರ್ ಸರ್ವಿಸಸ್ ಟು ಮೈ ನೇಷನ್. ಯಾಕಂದ್ರೆ ದೇಶದ ಬಗ್ಗೆ ನಾವು ಮಾಡಬೇಕು ಅನ್ನೋದು ನಮ್ಗೆ ಇದ್ದೇ ಇರುತ್ತೆ. ಅವಾಗ ಆ ಟ್ರೈನಿಂಗ್ದಲ್ಲಿ ಆ ನಮಗೆ ತರಬೇತಿ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ನಾವು ಇದ್ದದ್ದು ನಾವು ನೀವು ಮುಸ್ಲಿಮು ಅಥವಾ ನೀವು ಮಲಯಾಳಿನೋ ನೀವು ಪಂಜಾಬಿನೋ ಆ ಥರ ಯಾರು ಬೆಂಗಾಲಿನೋ ಕೇಳೋದೇ ಇಲ್ಲ. ನೆವರ್ ಬಿ ಆಸ್ಕ್ ಕಾಸ್ಟ್. ನಾವು ಎಂದೂ ನಮ್ಮ ಬಾಯಲ್ಲಿ ಎಂದೂ ಬರಲ್ಲ. ನೀನು ಯಾವುದಪ್ಪ ಯಾವ್ದು ಏನು ಕೇಳಂಗಿಲ್ಲ. ಬರೋದಿಲ್ಲ. ನೋ ಕ್ವಶನ್ ಆಫ್ ಆಸ್ಕಿಂಗ್. ಯೂನಿಫಾರ್ಮ್ದಲ್ಲಿ ಇದ್ರೆ ಮುಗೀತು. ವೇರ್ ಆಲ್ ಇಂಡಿಯನ್ಸ್ ಸೋಲ್ಜರ್ಸ್. ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡಬೇಕು. ನಿಮ್ಗೆ ಏನಾದ್ರು ತೊಂದರೆ ಆದರೆ ನಾನು ನಿಮ್ಗೆ ತೊಗೊಂಡು ಹೋಗ್ಬೇಕು ಹೆದ್ರ ಮೇಲೆ. ನನಗೇನಾದ್ರೂ ನೀವು ತೊಗೊಂಡು ಹೋಗ್ತೀರಾ? ಮತ್ತು ಅಲ್ಲಿ ಎಲ್ಲಿ ಬರ್ತೈತೆ ಹೇಳಿ ನೋಡೋಣ. ಇಟ್ ಇಸ್ ಆಲ್ ಫುಲಿಶ್ನೆಸ್ ಟು ಥಿಂಕ್ ಆಫ್. ಸೋಲ್ಜರ್ಸ್ ಆ ಥರ ಇರೋದೇ ಇಲ್ಲ. ಯಾರಾದರೂ ಕೂಡ ಸೋಲ್ಜರ್ಸ್ ದೇ ನೆವರ್ ಮೇ ಬೈಫರಿಕೇಟ್ ಎನಿ ಕಾಸ್ಟ್, ರಿಲಿಜನ್ ಆ್ಯಂಡ್ ಮತ್ತೊಂದು. ಸರ್, ನಿಮ್ಮ ಇವಾಗ ರಿಟೈರ್ಡ್ ನಿಮ್ಮದು ಒಂದು ಇವಾಗ ರಿಟೈರ್ಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಮೇಡಮ್, ಈಗ ರಿಟೈರ್ಡ್ ಅಂದರೆ ಅಫ್ಕೋರ್ಸ್ ನಾನು 85 ರಿಟೈರ್ಡ್ ಆಗುತ್ತೆ. 85 ಅಂದರೆ ಐ ಜಾಯಿಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಲ್ಲಿನೂ 10 ವರ್ಷ ಸರ್ವಿಸ್ ಮಾಡಿದೆ. ಮಾಡ್ತಾ ನಾನು KS ಎಕ್ಸಾಮ್ ತಗೊಂಡೆ. ಅಲ್ಲಿ ಕೂಡ ಸಕ್ಸಸ್ಫುಲ್ ಆದೆ. ನನಗೆ ಅಸಿಸ್ಟೆಂಟ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟೀಸ್ದು ಪೋಸ್ಟ್ ಸಿಕ್ತು. ಸೊ ನಾನು 14 ವರ್ಷ ಸರ್ವಿಸ್ ಮಾಡಿ ಡೆಪ್ಯೂಟಿ ರಿಜಿಸ್ಟರ್ ಆಗಿ
ರಿಟೈರ್ಡ್ ಆದೆ. ಆಮೇಲೆ ನಾನು ಏನು ಪೀಸ್ ಏರಿಯಾದಲ್ಲಿ ಬಂದಾಗ ಐ ಯೂಸ್ ಟು ಸ್ಟಡಿ. ಏರ್ಫೋರ್ಸ್ದಲ್ಲಿ ನಿಮಗೆ ಸಾಕಷ್ಟು ಸೌಲಭ್ಯಗಳು, ನಾಟ್ ಓನ್ಲಿ ಏರ್ಫೋರ್ಸ್, ಆಲ್ ದ ಫೋರ್ಸಸಲ್ಲಿ ಈ ಸ್ಟಡಿ ಮಾಡೋರಿಗೆ ಮತ್ತು ಸ್ಪೋರ್ಟ್ಸ್ಮನ್ಗೆ ಭಾಳ ಸ್ಕೋಪ್ ಕೊಡ್ತಾರೆ. ನೀವು ಏನಾದರೂ ದೇಶಕ್ಕೆ ಸ್ವಲ್ಪ ಬಂದು ಏನಾದರೂ ಮೆಡಲ್ ತೊಗೊಂಬರ್ಗೆ ಅದು ಅಂತ ಆತಗೋಸ್ಕರ ಈಗ ಹಮ್ ತೋ ಪढ़ाई नहीं कर कम से कम टू तो पढ़ो यार तुम आगे ಅಂತ ಹೇಳಿ ಹೆಲ್ಪ್ ನೀವು ನಮಗೆ ಮಾಡ್ತೀರಾ. ಮತ್ತು ಅವರೆಲ್ಲ ಏನು ಮಾಡ್ತಾರೆ, ಸುಮ್ಮನೆ ಈಗ 1.5 ಆದ ನಂತರ ಏನು ಕೆಲಸ ಇಲ್ಲ, ನಮಗೆ ಫ್ರೀ ಲಿಕ್ಕರ್ ಸಿಗುತ್ತೆ, ಪ್ಲೇಯಿಂಗ್ ಮಾಡ್ಕೋತ ಟೈಮ್ ಪಾಸ್ ಮಾಡ್ಕೋತ ಟೈಮ್ ಹೋಗಿ ಕಳಿಸ್ಬಿಡ್ತಾರೆ, ಕಳೆದ್ಬಿಡ್ತಾರೆ ಹೊರತು ದೇ ಡೋಂಟ್. ಆದರೆ ನಾನು ಓನ್ಲಿ ಮ್ಯಾಟ್ರಿಕ್ಯುಲೇಷನ್ ಇದ್ದೆ ಅವಾಗ. ದೆನ್ ಐ ಡಿಡ್ ಮೈ BA 74ರಲ್ಲಿ ಆಯ್ತು ಅವಾಗ. ಆಮೇಲೆ ನಂತರ ಅದು ತಿರುಪತಿ ಯೂನಿವರ್ಸಿಟಿ. ಯಾಕಂತ ಹೇಳಿದರೆ ಶ್ರೀನಗರದಿಂದ ನಮ್ಮಲ್ಲಿ ಒಂದು ಕಾರ್ಪೊರಲ್ ಎಕ್ಸಾಮ್ ಅಂತ ಇದೆ ಮೇಡಮ್, ಅದು 2 ರ್ಯಾಂಕ್ 2 ಇದಿರ್ತದೆ. ಅದು ಕಾರ್ಪೊರಲ್ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ನಿಮಗೆ ಈಕ್ವಲೆಂಟ್ PUC. ನಾನು PUC ಯಾವಾಗ ನಂದು ಒಂದು ಸಬ್ಜೆಕ್ಟ್ ಹೋಗಿತ್ತು, ಮ್ಯಾಥ್ಸ್. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಟ್ರೈ ಮಾಡೋಣ, ನೋಡೋಣ ಕೋರ್ಸಲ್ಲಿ ಆದರೆ ಯಾಕೆ ಆಗ್ಬಾರ್ದು, ಡೈರೆಕ್ಟ್ನೇ ಯಾಕೆ ಆಗ್ಬಾರ್ದು ನೋಡೋಣ ಟ್ರೈ ಮಾಡಿದೆ. ಅದು ಕ್ಲಿಕ್ ಆಗಿಬಿಡ್ತು. ಆಮೇಲೆ ನಾನೇನು ಮಾಡಿದೆ, ಟೈಮ್ ವೇಸ್ಟ್ ಮಾಡಲಿಲ್ಲ ಅಲ್ಲಿ. ನಾನು ಈ ಎಕ್ಸಾಮ್ದು ಉಪಯೋಗ ತೊಗೊಂಡ್ಬಿಟ್ಟು ನಾನು ತಿರುಪತಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದೆ. ಅವ್ರು ರಿಕಗ್ನೈಸ್ ಮಾಡಿದ್ರು, ಪರ್ಮಿಷನ್ ಕೊಟ್ಟರು. ವಿ ರಿಕಗ್ನೈಸ್ ಯು, ವಿ ಅಲೌ ಯು ಟು ಅಪಿಯರ್ ಫಾರ್ ಫಸ್ಟ್ BA ಅಂತೇಳಿ. ಸೊ ಶ್ರೀನಗರದಿಂದ ಕಾಶ್ಮೀರಿಗೆ ಅಲ್ಲಿ ಹೋಗೋಕೆ 4 ದಿನ 5-6 ದಿನ ಬರ್ತಿತ್ತು. ಮತ್ತು ವಾಪಸ್ ಹೋಗೋಕೆ 5 ದಿನ ರಜೆ ಎಲ್ಲ ಕೊಡ್ತಿದ್ರು, ಕ್ಯಾಶುಯಲಿ ಎಲ್ಲ ಕೊಡ್ತಿದ್ರು, ಸಿಕ್ಕಿರೋದು. ಸೊ ಎಕ್ಸಾಮ್ ಮಾಡ್ಕೋತ 3 ವರ್ಷ ಅಲ್ಲಿ ಮಾಡಿ BA ಅಲ್ಲಿ ಮಾಡಿದೆ ಮೇಡಮ್. ನಂತರ ಕರ್ನಾಟಕ ಯೂನಿವರ್ಸಿಟಿಯಿಂದ MA ಮಾಡಿದೆ 2 ವರ್ಷ. ನಂತರ ಪೋಸ್ಟಿಂಗ್ ನನಗೆ ಬೆಂಗಳೂರಲ್ಲಿ ಆಯಿತು, ಈ ಟ್ರೈನಿಂಗ್ ಕಮಾಂಡೆಂಟಿಗೆ. ಅಲ್ಲಿಂದ ಟ್ರೈನಿಂಗ್ ಕಮಾಂಡೆಂಟಿಂದ ನಮ್ಮದು ಆನಂದರಾವ್ ಸರ್ಕಲ್ದಲ್ಲಿ SJRC ಶ್ರೀ ಜಗದ್ಗುರು ರೇಣುಕಾಚಾರ್ಯ ಲಾ ಕಾಲೇಜ್ ಇತ್ತು. ಅವಾಗ ನಮ್ಮ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಅಂತೇಳಿ ಮಿನಿಸ್ಟರ್ ಇದ್ದರು ಅವಾಗ, ರಾಮಕೃಷ್ಣ ಹೆಗಡೆ ಮಿನಿಸ್ಟರ್ ಇದ್ದಾಗ. ಅವರು ಲೆಕ್ಚರರ್ ಇರ್ತಿದ್ರು, ಭಾಳ ಚೆನ್ನಾಗಿ ಲೆಕ್ಚರ್ ಮಾಡಿದ್ರು. ಸೊ ನಾನು ಅಲ್ಲಿಂದ ಫಸ್ಟ್ BA LLB ಸೆಕೆಂಡ್ ಆ್ಯಂಡ್ ಫೈನಲ್ ಮಾಡ್ಕೊಂಡ್ಬಿಟ್ಟು ನಾನು ಸರ್ವಿಸಿಂದ ಡಿಸ್ಚಾರ್ಜ್ ಬರೋ ವರ್ಷದೊಳಗೆ LLBನೂ ಮುಗಿಸ್ಕೊಂಡು 85ರಲ್ಲಿ. ಸೊ ನಾನು ಲಾಯರ್ ಮಾಡ್ಬೇಕಂತ ಮಾಡಿರಲಿಲ್ಲ, ಸುಮ್ಮನೆ ಓದಿ ಟೈಮ್ ಎಷ್ಟು ಮಾಡಬೇಕು, ಅಲ್ಲಿ ಟೇಕ್ ದ ಎಕ್ಸಾಮ್ ಫಾರ್ KSಗೆ IS ತೊಗೊಳ್ಳೋಣ ಅಂತೇಳಿ. ಅದು ನನಗೆ ಹೆಲ್ಪ್ ಆಯಿತು. ಸೊ ನಂತರ ಅದನ್ನು ಮುಗಿಸಿದ್ದು. ರಿಟೈರ್ಡ್ ಆದ ನಂತರ ಏನು ಮಾಡೋದು ಇವಾಗ ಅಂಥೇಳಿ ಬಾಂಬೆಗೆ ಹೋದೆ. ಅಲ್ಲೇ 2 ವರ್ಷ ಸರ್ವಿಸ್ ಮಾಡಿದೆ. ನಂತರ ಇಲ್ಲಿ ಬಂದು ಇಲ್ಲಿ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗಾದರೂ ಕೂಡ ಬೈ ದ ಗ್ರೇಸ್ ಆಫ್ ಗಾಡ್ ಸದ್ಯ ನಮ್ಗೆ ಯಾವುದೋ ಥರದ್ದು ಏನು ಪಿಲ್ಸ್ ತೊಗೊಳೋದಿಲ್ಲ, ನೋ BP, ನೋ ಶುಗರ್. ಸೊ ಐ ಆಮ್ ಕ್ವೈಟ್ ಓಕೆ. ಐ ಆಮ್ ಕೀಪಿಂಗ್ ಫೈನ್, ನೋ ಪ್ರಾಬ್ಲಮ್. ಸೊ ದಿಸ್ ಇಸ್ ವಾಟ್ ಐ ಆಮ್ ಆಲ್ಸೋ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಫಾರ್ ಯುವರ್ TV. ಯೂತ್ಸು ನೋಡಿ ಮೇಡಮ್, ನಮ್ಮ ಕಡೆಯಿಂದ ಹೇಳ್ಬೇಕಂತಂದರೆ ಎಲ್ಲರೂ ಯೂತ್ಸು ನೀವು ನಿಮ್ಮ ಜೀವನದ ಸಮಯವನ್ನು ಬೇರೆದರಲ್ಲಿ ಹಾಳು ಮಾಡ್ಕೋಬೇಡಿ. ಡೋಂಟ್ ಸ್ಪೆಂಡ್ ಯುವರ್ ಟೈಮ್, ಬಿಕಾಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಒಮ್ಮೆ ನೀವು ಟೈಮ್ ವಾಪಸ್ ಹೋಗ್ಬಿಟ್ರೆ ವಾಪಸ್ ತಗೊಳ್ಳೋದು ಕಷ್ಟ. ಆಮೇಲೆ ಈ ಟೈಮ್ದಲ್ಲಿ ನಿಮಗೆ ಒಳ್ಳೆಯ ಹಾದಿಯಲ್ಲಿ ನೀವು ಇದ್ಬಿಟ್ರೆ ಡೆಫಿನೆಟ್ಲಿ ನಿಮ್ಮದು ಮುಂದಿನ ಲೈಫ್ ಭಾಳ ಚೆನ್ನಾಗಾಗುತ್ತೆ. ನೀವು ಇದೇ ಟೈಮ್ದಲ್ಲಿ ಏನಾದರೂ ಬೇರೆ ದಿಸ್ ಇಸ್ ಎ ವೆರಿ ಕ್ರೂಷಿಯಲ್ ಟೈಮ್ ನಿಮಗೆ. ಈ ಟೈಮ್ದಲ್ಲಿ PUC ಆದ ನಂತರ ಅಥವಾ ಫಸ್ಟ್ BAಗೆ ಫೈನಲ್ BAಗೆ BA ಆದ ನಂತರ ಇವೆಲ್ಲ ಸ್ಟೇಜಸ್ಗಳು, ಒಬ್ಬ ಮನುಷ್ಯನದು ಸ್ಟೇಜ್ಗಳು, ಆ ಲೈಫ್ ಯಾವ ಥರ ಮಾಡ್ಕೋಬೇಕನ್ನೋದಕ್ಕೆ ಚಾಯ್ಸ್ಗಳಿದೆ. ಈಗ ನೀವು ರೈಟ್ ಚಾಯ್ಸ್ ಮಾಡಿಬಿಟ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ವಿದ್ಯಾಭ್ಯಾಸ ನೀವು ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೆಯದು. ನಿಮಗೆ ಅದು ವಿದ್ಯಾಭ್ಯಾಸದಿಂದ ಎಂದೂ ನಿಮಗೆ ಲಾಸ್ ಆಗಲ್ಲ. ನನಗೆ ಓದೋದಕ್ಕೆ LLB ಓದೋದಕ್ಕೆ ಈಗಾದರೂ ಕೂಡ ನನಗೆ ಅದು ಈಡು ಕೊಡ್ತಾ ಇದೆ. ನಾನು LLB ಲಾಯರ್ ಆಗಬೇಕಂತ ಓದಿರಲಿಲ್ಲ. ಸೊ ನೋ ದಟ್ ವಾಟ್ ಎವರ್ ಯು ಸ್ಟಡಿ, ವಾಟ್ ಆರ್ ದ ಗುಡ್ ಹ್ಯಾಬಿಟ್ಸ್. ಆಮೇಲೆ ನೀವು ಫಿಸಿಕಲಿ ಚೆನ್ನಾಗಿರ್ಬೇಕು. ಫಸ್ಟ್ ಆಫ್ ಆಲ್ ಬೆಳಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ವಾಕಿಂಗ್ ಆಗಲಿ ಅಥವಾ ರನ್ನಿಂಗ್ ಆಗಲಿ, ರನ್ನಿಂಗ್ ಮಾಡಲೇಬೇಕು ನೀವು. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ಗೆ ಹೋಗಬೇಕು ಅಥವಾ IAS IPS GPS ಹೋಗ್ಬೇಕಂತಂದರೆ ನೀವು ಇಲ್ಲಿಂದ ಅಲ್ಲಿ ಮಟ್ಟ ಓಡಲ್ಲ. ನನ್ನ ಜೊತೆಗೆ ಯಾರಾದರೂ ಈಗ ಯಂಗ್ಸ್ಟರ್ಸ್ ಓಡಲಿ ಅಂತ ಚಾಲೆಂಜ್ ಮಾಡ್ತಿರ್ಬೇಕಾದ್ರೆ, ಈವನ್ ನೋ ಐ ಆಮ್ 74, ಐ ಕ್ಯಾನ್ ಅಟ್ಲೀಸ್ಟ್ ಒಂದು ಫರ್ಲಾಂಗ್ ಆದರೂ ನಾನು ಹೋಗ್ತೇನೆ. ಡೆಫಿನೆಟ್ಲಿ ಅಬೌಟ್ 5,000 to 6,000 ಸ್ಟೆಪ್ಸ್ ನಾನು ಓಡ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ಮೇ ಬಿ ಅಬೌಟ್ ಹಾಫ್ ಆರ್ ಇಟ್ಸ್ ಡಿಫ್ರೆಂಟ್. ಬಟ್ ಅದು ನೀವು ಓಡೋದ್ರಿಂದ, ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ ಏನಕ್ಕೆ ಇಲ್ಲಿ ನಿಮಗೆ ಎಲ್ಲಿ ಬೇಕಲ್ಲ ಸಿಗಲ್ಲ. ಸ್ವಿಮ್ಮಿಂಗ್ ಈಸ್ ದ ಬೆಸ್ಟ್. ಬಟ್ ಫಿಸಿಕಲ್ ನೀವು
ಎಲ್ಲ ಎಕ್ಸಸೈಸ್ ಮಾಡೋದು, ಜಿಮ್ ಹೋಗೋದು ಅವೆಲ್ಲ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ. ನೀವು ಫ್ರೀ ಆಫ್ ಕಾಸ್ಟ್ ಸಿಗುವಂಥ ಇದಾವೆ, ಬೇಕಾದಷ್ಟು ಎಕ್ಸಸೈಸ್ ಇದ್ದಾವೆ ಫ್ರೀ ಆಫ್ ಕಾಸ್ಟು. ಪಾರ್ಕಲ್ಲಿ ರೌಂಡ್ ಹೊಡೀರಿ, ಆಮೇಲೆ ಸ್ವಲ್ಪ ದೂರ ಅಷ್ಟೇ ಹೋಗಿ ಶೂಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಓಡ್ರಿ. ದ್ಯಾಟ್ ಸ್ವಲ್ಪ ಹೊಡೆದ್ರೆ ಒಂದು ಸ್ಟೆಮಿನಾ ಬಿಲ್ಟ್ ಆಗುತ್ತೆ. ಆ ಸ್ಟೆಮಿನಾ ನೀವು ಬಿಲ್ಟ್ ಆದಂಗೆ ಅದಕ್ಕೆ ನೀವು ಕಾಂಪಿಟೇಷನ್ ಹೋದಾಗ 50% ಅದರ ಫಸ್ಟ್ ಫಿಸಿಕಲ್ದಲ್ಲಿನೇ ಫೇಲ್ ಆಗ್ತಾರೆ. ಫಿಸಿಕಲ್ದಲ್ಲಿ 50% ಡೌನ್. ಯಾಕಂತಿದ್ರೆ ದೇ ಆರ್ ನಾಟ್ ಏಬಲ್ ಟು ರನ್. ನೀವು ಇಷ್ಟು 5 ನಿಮಿಷದಲ್ಲಿ ಅಲ್ಲ 5 ಕಿಲೋಮೀಟರ್ ಹೋಗ್ಬೇಕು 15 ನಿಮಿಷದಲ್ಲಿ ಅಂತಿದೆ. ಇವಾಗ ಏನು ಅಗ್ನಿವೀರ ಆಗ್ತೀರ ನೀವು, ಅಥವಾ ಮತ್ತೇನಾದರೂ ಸಬ್ ಇನ್ಸ್ಪೆಕ್ಟರ್ಗೆ ಓಡ್ತೀರ ಅಂತಿದ್ರೆ ಅವೆಲ್ಲ ನೀವು 5 ಮಿನಿಟ್ಸಲ್ಲಿ 5 ಕಿಲೋಮೀಟರ್ ಇನ್ 15 ಮಿನಿಟ್ಸ್ ಓಡಬೇಕು. ಆಗುತ್ತಾ ನಿಮಗೆ? ಆಗಲ್ಲ. ಯಾಕಂತಂದರೆ ಯು ಆರ್ ನಾಟ್ ಹ್ಯಾವಿಂಗ್ ದಟ್ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿದಿದ್ರೆ ನೀವು ಗಿಟಾರ್ನ ಆಗ್ಬಿಡ್ತೀರಾ. ಸೊ ದಟ್ ಈಸ್ ವಾಟ್ ಮೈ ಮೆಸೇಜ್ ಟು ದಿ ಯೂತ್ ಇಸ್ ದ್ಯಾಟ್ ಯು ಪ್ಲೀಸ್ ಕೀಪ್ ಯುವರ್ ಸೆಲ್ಫ್ ಫಿಟ್. ಫಸ್ಟ್ ಫಿಸಿಕಲಿ ಫಿಟ್, ಮೆಂಟಲಿ ತಾನೇ ಚೆನ್ನಾಗಿರ್ತೀರ. ಸೊ ದಟ್ ಈಸ್ ವಾಟ್ ಇಸ್ ಮೈ. ಮೋರಿಓವರ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಕೊಟ್ರಿ. ಆಮೇಲೆ ತುಂಬ ಕ್ಯೂರಿಯಸ್ ಆಗಿರೋ ನಿಮ್ಮ ಸ್ಟೋರಿಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ, ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಕೊಟ್ಟಿದ್ದಕ್ಕೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಸಾಧಕರ ಮಾತಿಗೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಟು ಯು. ಸೊ ನೈಸ್ ಆಫ್ ಯು. ಕೇಳಿದ್ರಲ್ಲ, ನಮ್ಮ ಸೋಲ್ಜರ್ ಇಷ್ಟೊತ್ತು ಆಡಿರೋ ಮಾತುಗಳನ್ನಲ್ಲ, ಅನುಭವದ ನುಡಿಗಳನ್ನ. ಅಂದರೆ ಹೆಂಗೆ ಅಂದರೆ ಹಿಂಗೆ ಹಿಡಿದಿಟ್ಟಿದ್ದಾರೆ ನಮ್ಮನ್ನೆಲ್ಲರನ್ನು, 1 hour ಹಿಂಗೆ ಹಿಡಿದಿಟ್ಟಿದ್ದಾರೆ. ಆ ರೀತಿ ತುಂಬ ರೋಮಾಂಚನಕಾರಿ ಕಥೆಗಳನ್ನ ಹೇಳಿದರು. ಇದೇ ಥರದ ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.